ಆತ್ಮೀಯ 10ನೇ ತರಗತಿಯ ಮಕ್ಕಳಿಗೆ ಈ ಅವಧಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 7 ನಿಯಂತ್ರಣ ಮತ್ತು ಸಹಭಾಗಿತ್ವ ಎನ್ನುವ ಪಾಠವನ್ನು ನೋಡೋಣ ಮಕ್ಕಳೇ. ಹಿಂದಿನ ಪೀರಿಯಡಲ್ಲಿ ನಾವು ಜೀವಕ್ರಿಯೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಜೀವಕ್ರಿಯೆಗಳು ಅಂತಂದರೆ ಅದು ಪೋಷಣೆ ಇರ್ಬೋದು, ಉಸಿರಾಟ ಇರ್ಬೋದು, ರಕ್ತ ಪರಿಚಲನೆ ಇರ್ಬೋದು, ವಿಸರ್ಜನೆ ಇರ್ಬೋದು. ನಾವು ಒಂದು ಪಾಠದಲ್ಲಿ ಹೇಳಿದ್ವಿ, ಯಾವುದೇ ಒಂದು ಪ್ರಾಣಿ ಅಥವಾ ಒಂದು ಸಸ್ಯ ಜೀವಂತವಾಗಿದೆ ಅಂದರೆ ಆ ಪ್ರಾಣಿ ಓಡಾಡಬೇಕು, ಅದು ಚಲಿಸುತ್ತಿರಬೇಕು. ಒಂದು ಸಸ್ಯ ಜೀವಂತವಾಗಿರಬೇಕಿದೆ ಅಂದರೆ ಅದು ಹಸಿರಾಗಿರಬೇಕು, ಬೆಳೆಯುತ್ತಿರಬೇಕು ಅಲ್ವಾ? ಇದನ್ನು ನಾವು ತಿಳ್ಕೊಂಡಿದ್ವಿ ಮಕ್ಕಳೇ. ಬೆಳವಣಿಗೆ, ಈಗ ನಾವು ಈ ಅಧ್ಯಾಯದಲ್ಲಿ ವಾಸ್ತವವಾಗಿ ಸಸ್ಯಗಳಲ್ಲಿ ಇಂಥ ಒಂದು ಚಲನೆಗಳು ಬೆಳವಣಿಗೆಯ ಪರಿಣಾಮವಾಗಿವೆ. ಒಂದು ಬೀಜ ಮೊಳಕೆಯೊಡೆದು ಬೆಳೆಯುತ್ತದೆ ಮತ್ತು ಕೆಲವು ದಿನ ಅವಧಿಯಲ್ಲಿ ಸಸಿಯು ಬೆಳೆಯುವುದನ್ನು ನಾವು ನೋಡಬಹುದು. ಒಂದು ಸಸ್ಯ ಅದು ಜೀವಂತವಾಗಿದೆ ಅಂದರೆ ಅದು ಬೆಳೀತಾ ಇರುತ್ತೆ ಅಲ್ವಾ? ಹಸಿರಾಗಿರುತ್ತೆ, ಎಲೆಗಳು ಹಚ್ಚ ಹಸಿರಾಗಿರುತ್ತವೆ. ಅದು ದಿನದಿಂದ ದಿನಕ್ಕೆ ಬೆಳೀತಾ ಇರುತ್ತೆ. ಅದು ಮಣ್ಣನ್ನು ಒಂದು ಬದಿಗೆ ತಳ್ಳುತ್ತದೆ. ಬೆಳೆದಂತೆ ಮಣ್ಣು ಅದು ತಳ್ಳುತ್ತದೆ, ಹೊರಗೆ ಬರುತ್ತದೆ. ಆದರೆ ಇದರ ಬೆಳವಣಿಗೆಯನ್ನು ನಿಲ್ಲಿಸಿದರೆ ಈ ಚಲನೆಗಳು ಸಂಭವಿಸುವುದಿಲ್ಲ. ಅದು ಬೆಳವಣಿಗೆ ನಿಲ್ಲಿಸ್ತು ಅಂದರೆ ಇದಿರಲ್ಲ. ಅನೇಕ ಪ್ರಾಣಿಗಳು ಮತ್ತು ಕೆಲವು ಸಸ್ಯಗಳಲ್ಲಿರುವಂತೆ ಕೆಲವು ಚಲನೆಗಳು ಬೆಳವಣಿಗೆಯೊಂದಿಗೆ ಸಂಬಂಧಿಸಿಲ್ಲ. ಒಂದು ಬೆಕ್ಕು ಓಡುತ್ತಿರುವುದು, ಮಕ್ಕಳು ಜೋಕಾಲಿಯಲ್ಲಿ ಜೀಪುತ್ತಿರುವುದು, ಎಮ್ಮೆಗಳು ಮೆಲುಕು ಹಾಕುತ್ತಿರುವುದು ಇವೆಲ್ಲವೂ ಬೆಳವಣಿಗೆಯಿಂದ ಉಂಟಾದ ಚಲನೆಗಳಲ್ಲ. ಬೆಳವಣಿಗೆಯಿಂದ ಉಂಟಾದ ಚಲನೆಗಳಲ್ಲ, ಇವು ಸಹಜವಾದ ಚಲನೆಗಳು. ಇಂತಹ ಗೋಚರ ಚಲನೆಗಳನ್ನು ನಾವು ಜೀವದೊಂದಿಗೆ ಏಕೆ ಜೊತೆಗೂಡಿಸುತ್ತೇವೆ? ಒಂದು ಸಂಭವನೀಯ ಉತ್ತರವೆಂದರೆ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗೆ ಜೀವಿಗಳ ಪ್ರತಿಕ್ರಿಯೆ ಎಂದು ಚಲನೆಯ ಬಗ್ಗೆ ನಾವು ಯೋಚಿಸುತ್ತೇವೆ. ಒಂದು ಇಲಿಯನ್ನು ನೋಡಿದ್ದರಿಂದಾಗಿ ಬೆಕ್ಕು ಓಡುತ್ತಿದ್ದಿರಬಹುದು, ಇದೊಂದೇ ಅಲ್ಲ. ಚಲನೆ ಎಂದರೆ ಜೀವಿಗಳು ತಮ್ಮ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳುವ ಪ್ರಯತ್ನವೆಂದು ಸಹ ನಾವು ಯೋಚಿಸುತ್ತೇವೆ. ಈ ಉದಾಹರಣೆಗೆ ಒಂದು ಬೆಕ್ಕು ಓಡ್ತಾ ಇದೆ ಅಂದರೆ ಅದು ಇಲಿಯನ್ನು ಕಂಡು ಓಡ್ತಾ ಇರಬಹುದು. ಒಂದು ಹುಲಿ, ಅದು ಒಂದು ಸಿಂಹ, ಒಂದು ಚಿರತೆ ಒಂದು ಕಾಡಿನಲ್ಲಿ ಓಡ್ತಾ ಇದೆ ಅಂದರೆ ಬೇಟೆ ಆಡಲಿಕ್ಕೆ ಯಾವುದೋ ಒಂದು ಜಿಂಕೆಯನ್ನು ಕಂಡು ಅಥವಾ ಯಾವುದೋ ಅದರ ಬೇಟೆಯನ್ನು ಕಂಡು ಅದು ಓಡುತ್ತಿರಬಹುದು. ಈ ರೀತಿ ಸೌರ ಬೆಳಕಿನ ಕಡೆ ಸಸ್ಯಗಳು ಚಲಿಸುತ್ತವೆ. ನೀವು ಕಿಟಕಿ ಪಕ್ಕದಲ್ಲಿ ಯಾವುದೋ ಒಂದು ಬಳ್ಳಿಯನ್ನು ಬೆಳೆಸಿ ಅಥವಾ ಒಂದು ಕುಂಡವನ್ನು ಇಡಿ, ಅದು ಕಿಟಕಿ ಕಡೆಗೆ ಸೂರ್ಯನ ಬೆಳಕು ಯಾವ ಕಡೆ ಬೀಳುತ್ತೆ ಆ ಕಡೆಗೆ ಅದು ಬೆಳೆಯುತ್ತೆ. ಈ ರೀತಿ ಸಸ್ಯಗಳು ಸೌರ ಬೆಳಕಿನ ಕಡೆಗೆ ಬೆಳೆಯುತ್ತವೆ. ಜೀಕುವಿಕೆಯಿಂದ ಮಕ್ಕಳು ಆನಂದ ಮತ್ತು ತಮಾಷೆಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಯಾಕೆ ಜೀಕ್ತಾರೆ ಮಕ್ಕಳು ಜೋಕಾಲಿಯಲ್ಲಿ? ಯಾಕೆ ಜೋಕಾಲಿ ಆಡ್ತಾರೆ ಅವರು? ಅವ್ರಿಗೆ ಏನೋ ಒಂಥರ ತಮಾಷೆ, ಅದೊಂದು ಖುಷಿ ಆಗುತ್ತೆ, ಖುಷಿಯ ವಿಚಾರ ಅದು. ಆದ್ದರಿಂದ ಅವರಿಗೆ ಒಂದು ಸಂತೋಷ ಆಗುತ್ತೆ, ಆಹ್ಲಾದಕರ ಒಂದು ಸಂಗತಿ ಆಟ ಆಡ್ತಕ್ಕಂಥದ್ದು ಮಕ್ಕಳಿಗೆ. ಈ ರೀತಿ ಎಮ್ಮೆಗಳು ಇಲ್ಲಿ ಮಕ್ಕಳ ಆನಂದ ತಮಾಷೆಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಸುಲಭವಾಗಿ ಜೀರ್ಣಿಸಲು ಸಾಧ್ಯವಾಗುವಂತೆ ಗಟ್ಟಿಯಾದ ಆಹಾರವನ್ನು ವಿಭಜಿಸುವ ಸಲುವಾಗಿ ಎಮ್ಮೆಗಳು ಮೆಲುಕು ಹಾಕುತ್ತವೆ. ಪ್ರಕಾಶಮಾನವಾದ ಬೆಳಕನ್ನು ನಮ್ಮ ಕಣ್ಣಿನ ಮೇಲೆ ಕೇಂದ್ರೀಕರಿಸಿದಾಗ ಅಥವಾ ಬಿಸಿಯಾದ ವಸ್ತುವೊಂದನ್ನು ನಾವು ಮುಟ್ಟಿದಾಗ ನಾವು ಬದಲಾವಣೆಯನ್ನು ಗುರುತಿಸುತ್ತೇವೆ. ನಮಗೆ ಶೆಕೆ ಆದಾಗ ಬದಲಾವಣೆ ಗುರುತಿಸುತ್ತೆ. ಶೆಕೆ ಆದಾಗ ನಾವು ಗಾಳಿ ಹೊಡ್ಕೊತೀವಿ ಅಲ್ವಾ? ಅದೇ ರೀತಿ ನಮಗೆ ಏನಾದರೂ ಪ್ರಖರವಾದ ಬೆಳಕು ನಮ್ಮ ಮೇಲೆ ಬಿದ್ದಾಗ ನಾವು ಕಣ್ಣನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ? ಅದೇ ರೀತಿ ಬೇರೆ ನಾವು ಬಿಸಿ ವಸ್ತುಗಳನ್ನು ಮುಟ್ಟಿದ ತಕ್ಷಣ ಏನು ಮಾಡ್ತೀವಿ? ಹಂಗೆ ಕೈ ಎಳ್ಕೊಂಡ್ಬಿಡ್ತೀವ? ಇಲ್ಲ, ಮುಟ್ಟಿದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕೈಯನ್ನು ಹಿಂದೆ ಕಳ್ಕೊತೀವಿ. ನಾವು ಕೆಸರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇನೋ ಗಾಜು ಮುಳ್ಳು ಚುಸ್ತು ಅಂದರೆ ಕಾಲನ್ನು ಪಟ್ಟಂತ ಮೇಲೆ ತಿಂತೀವಿ, ಗೊತ್ತಲ್ವಾ? ಈ ರೀತಿ ಪ್ರಚೋದನೆಗೆ ಪ್ರತಿಯಾಗಿ ತಕ್ಷಣದಲ್ಲಿ ಜರುಗುವ ಪ್ರತಿಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಇದಕ್ಕೆ ಸೂಕ್ತವಾದ ಚಲನೆಯ ಮೂಲಕ ಪ್ರತಿಕ್ರಿಯಿಸುತ್ತೇವೆ. ನಾವು ಇದರ ಬಗ್ಗೆ ಸ್ವಲ್ಪ ಹೆಚ್ಚು ಯೋಚಿಸಿದರೆ ಪರಿಸರಕ್ಕೆ ಪ್ರತಿಕ್ರಿಯೆಯಾಗಿ ಉಂಟಾದ ಈ ಎಲ್ಲ ಚಲನೆಗಳು ಎಚ್ಚರಿಕೆಯಿಂದ ನಿಯಂತ್ರಿಸಲ್ಪಡುತ್ತವೆ ಎಂಬುದು ಸ್ಪಷ್ಟವಾಗುತ್ತದೆ. ಪರಿಸರದಲ್ಲಿನ ಪ್ರತಿಯೊಂದು ವಿಧದ ಬದಲಾವಣೆಯು ಪ್ರತಿಕ್ರಿಯೆಯಾಗಿ ಒಂದು ಸೂಕ್ತ ಚಲನೆಯನ್ನು ಪ್ರಚೋದಿಸುತ್ತದೆ. ತರಗತಿಯಲ್ಲಿ ನಾವು ನಮ್ಮ ಗೆಳೆಯರೊಂದಿಗೆ ಮಾತನಾಡಬೇಕೆಂದರೆ ಜೋರಾಗಿ ಕೂಗುವುದರ ಬದಲಾಗಿ ಬಿಸಿಬಿಡುತ್ತೇವೆ. ಸ್ಪಷ್ಟವಾಗಿ ಹೇಳುವುದಾದರೆ ಉಂಟಾಗುವ ಚಲನೆಯು ಅದನ್ನು ಪ್ರಚೋದಿಸುತ್ತಿರುವ ಘಟನೆಯನ್ನು ಆಧರಿಸಿದೆ. ಅಂದರೆ ಜೀವಿಗಳು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಒದಗಿಸುವ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಬಳಸಿಕೊಳ್ಳಬೇಕು.
ಬಳಸಿಕೊಂಡು ಬಳಸಿಕೊಳ್ಳಬೇಕು. ಬಹುಕೋಶೀಯ ಜೀವಿಗಳಲ್ಲಿನ ದೇಹದ ರಚನೆ ಸಾಮಾನ್ಯ ತತ್ವಗಳನ್ನು ಗಮನದಲ್ಲಿರಿಸಿಕೊಂಡು ಹೇಳುವುದಾದರೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ಚಟುವಟಿಕೆಗಳನ್ನು ಒದಗಿಸಲು ವಿಶಿಷ್ಟ ಅಂಗಾಂಶಗಳನ್ನು ಬಳಸಲಾಗುತ್ತದೆ. ನಮ್ಮ ದೇಹದಲ್ಲಿ ಒಂದಕ್ಕೊಂದು ಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಒಳಪಡುತ್ತವೆ. ಪ್ರಾಣಿಗಳು ಮತ್ತು ನರವ್ಯೂಹ. ಪ್ರಾಣಿಗಳು ನರವ್ಯೂಹ. ನಮ್ಮ ದೇಹದಲ್ಲಿ ನರವ್ಯೂಹ ಇದೆ. ನಿಮಗೆ ಗೊತ್ತು, ನಮ್ಮ ದೇಹದಲ್ಲಿ ನರಗಳಿದ್ದಾವೆ. ನಮ್ಮನ್ನು ನರಮಾನವ ಅಂತಲೇ ಕರೀತಾರೆ. ನಮ್ಮ ದೇಹದಲ್ಲಿ ಎಲ್ಲ ಕಡೆಗೂ ನರಗಳು ಹರಡಿಕೊಂಡಿವೆ. ನಮ್ಮ ಚರ್ಮದಲ್ಲಿ, ನಮ್ಮ ಸ್ನಾಯುಗಳಲ್ಲಿ, ಒಳ ಭಾಗದ ಎಲ್ಲ ಅಂಗಗಳಲ್ಲಿ ನರಗಳಿವೆ. ಪ್ರಾಣಿಗಳು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ಒದಗಿಸಲಾಗುತ್ತದೆ. ಇದನ್ನು ನಾವು 9ನೇ ತರಗತಿಯಲ್ಲಿ ಓದಿದ್ದೇವೆ. ಬಿಸಿಯಾದ ವಸ್ತುವೊಂದನ್ನು ಸ್ಪರ್ಶಿಸುವುದು ನಮಗೆ ಒಂದು ಅವಸರದ ಮತ್ತು ಅಪಾಯಕಾರಿ ಸಂದರ್ಭವಾಗಿದೆ. ಬಿಸಿಯಾದ ವಸ್ತುವನ್ನು ನಾವು ಮುಟ್ಟಿದ ತಕ್ಷಣ, ಬಿಸಿಯಾದ ತೆವೆ ಮುಟ್ಟಿದ ತಕ್ಷಣ ಕೈಯನ್ನು ವಾಪಸ್ ಎಳ್ಕೊಳ್ತಕ್ಕಂಥದ್ದು ಅಪಾಯಕಾರಿ ಸಂದರ್ಭ. ನಾವು ಇದನ್ನು ಗುರುತಿಸಬೇಕು ಮತ್ತು ಇದಕ್ಕೆ ಪ್ರತಿಕ್ರಿಯಿಸಬೇಕು. ನಾವು ಬಿಸಿಯಾದ ವಸ್ತುವನ್ನು ಸ್ಪರ್ಶಿಸಿದ್ದೇವೆ ಎಂದು ಗುರುತಿಸುವುದು ಹೇಗೆ? ನಮ್ಮ ಪರಿಸರದಿಂದ ಬರುವ ಎಲ್ಲ ಮಾಹಿತಿಗಳನ್ನು ಕೆಲವು ನರಕೋಶಗಳ ವಿಶಿಷ್ಟ ನರತುದಿಗಳು ಪತ್ತೆ ಹಚ್ಚುತ್ತವೆ. ಈ ಗ್ರಾಹಕಗಳು ಸಾಮಾನ್ಯವಾಗಿ ಒಳಕಿವಿ, ಮೂಗು, ನಾಲಿಗೆ ಮತ್ತು ಮುಂತಾದ ಜ್ಞಾನೇಂದ್ರಿಯಗಳಲ್ಲಿ ಕಂಡುಬರುತ್ತವೆ. ಈ ರಿಸಿಪ್ಟಾರ್ಸ್ ಗ್ರಾಹಕ ಕೋಶಗಳಂತ ಏನು ಕರಿತೀವಿ, ಇವು ಚರ್ಮದಲ್ಲಿ, ಒಳಕಿವಿಯಲ್ಲಿ, ಮೂಗಿನಲ್ಲಿ, ನಾಲಿಗೆಯಲ್ಲಿ ಅಲ್ವಾ. ಒಳಕಿವಿ ನಮಗೆ ಶಬ್ದವನ್ನು ಗುರುತಿಸುತ್ತದೆ, ಮೂಗು ವಾಸನೆಯನ್ನು ಗುರುತಿಸುತ್ತದೆ, ನಾಲಿಗೆ ರುಚಿಯನ್ನು ಗುರುತಿಸುತ್ತದೆ. ಇವಕ್ಕೆ ನಾವು ನಮ್ಮ ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಇವು ಪಂಚೇಂದ್ರಿಯಗಳು 5 ಅದಾವೆ: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಗೊತ್ತಾಯ್ತಾ? ಇವಕ್ಕೆ ಪಂಚೇಂದ್ರಿಯಗಳು ಅಂತ ಕರಿತೀವಿ. ಆದ್ದರಿಂದ ಈ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಆದ್ದರಿಂದ ರುಚಿ ಗ್ರಾಹಕ ಕೋಶಗಳು ರುಚಿಯನ್ನು ಪತ್ತೆ ಮಾಡುತ್ತವೆ. ಹಾಗೆ ವಾಸನೆ ಗ್ರಾಹಕ ಕೋಶಗಳು ವಾಸನೆಯನ್ನು ಪತ್ತೆ ಹಚ್ಚುತ್ತವೆ. ವಾಸನೆ ಪತ್ತೆ ಹಚ್ಚತಕ್ಕಂಥವು ಮೂಗಿನ ಒಳ್ಳೆಯ ಭಿತ್ತಿಯ ಮೇಲ್ಭಾಗದಲ್ಲಿ, ಅಂದರೆ ಘ್ರಾಣ ನರಗಳು ಅಂತ ಕರಿತೀವಿ. ಅದೇ ರೀತಿ ರುಚಿ ನಮ್ಮ ನಾಲಿಗೆಯ ರಸಾಂಕುರಗಳು ಓಕೆ, ನಾವು ರುಚಿ ಗ್ರಾಹಕ ಕೋಶಗಳು ಅಂತ ಕರಿತೀವಿ. ನರಕೋಶವೊಂದರ ಈಗ ರಚನೆಯನ್ನು ನೋಡೋಣ. ನರಕೋಶ ಹೇಗಿರುತ್ತೆ? ನರಕೋಶ ಒಂದರ ಡೆಂಡ್ರೈಟ್ಗಳ ತುದಿಗಳಲ್ಲಿ ಸಂಗ್ರಹಿತವಾದ ಮಾಹಿತಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತದೆ. ಇದು ಒಂದು ವಿದ್ಯುತ್ ಆವೇಗವನ್ನು ಸೃಷ್ಟಿಸುತ್ತದೆ. ಆ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ನಂತರ ಆಕ್ಸಾನ್ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತದೆ. ಆಕ್ಸಾನ್ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸುತ್ತವೆ. ಇದು ನರ ಆವೇಗಗಳು ದೇಹದಲ್ಲಿ ಹೇಗೆ ಸಂಚರಿಸುತ್ತವೆ ಎಂಬುದರ ಸಾಮಾನ್ಯ ನಕ್ಷೆಯಾಗಿದೆ. ಇದೇ ರೀತಿ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಮತ್ತು ಗ್ರಂಥಿಗಳ ಇತರ ಜೀವಕೋಶಗಳಿಗೆ ಇಂತಹ ನರಾವೇಗಗಳು ವಿತರಿಸಲು ಅನುವು ಮಾಡಿಕೊಡುತ್ತದೆ. ನರಕೋಶದ ರಚನೆ ಗೊತ್ತು ನಿಮಗೆ. ಕೆಲ ಸಿ ಆಕಾರದಲ್ಲಿ ನಾವು ಇದನ್ನು ಈ ರೀತಿ ಬರೀತೀವಿ.
ನರಕೋಶದ ಚಿತ್ರ ಮಕ್ಕಳೇ. ಇಲ್ಲಿ ಇದಕ್ಕೊಂದು ಕೋಶ ಕೇಂದ್ರ ಇರುತ್ತೆ. ಕೋಶ ಕೇಂದ್ರ ಇರುತ್ತೆ. ಇವಕ್ಕೆ ನಾವು ಡೆಂಡ್ರೈಟ್ಸ್ ಅಂತ ಕರಿತೀವಿ. ಡೆಂಡ್ರೈಟ್ಗಳು ಅಂತ ಕರಿತೀವಿ. ಡೆಂಡ್ರೈಟ್ 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 ಡೆಂಡ್ರೈಟ್ಗಳು. ಇದಕ್ಕೆ ಆಕ್ಸಾನ್ ಅಂತ ಕರಿತೀವಿ. ಆಕ್ಸಾನ್. ಇದಕ್ಕೆ ನರತುದಿ ಅಂತ ಕರಿತೀವಿ. ನರತುದಿ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಇದಕ್ಕೆ ಕೋಶಕಾಯ ಅಂತ ಕರಿತೀವಿ. ಇಷ್ಟನ್ನ ಕೋಶಕಾಯ. ಇಲ್ಲಿ ಯಾವುದೇ ಇವು ಡೆಂಡ್ರೈಟ್ಗಳು ನಮ್ಮ ಸ್ನಾಯುಗಳಲ್ಲಿ ಹರಡಿಕೊಂಡಿರ್ತವೆ. ಅಲ್ಲಿಂದ ಮಾಹಿತಿಯನ್ನ ಈ ಡೆಂಡ್ರೈಟ್ಗಳು ಸ್ವೀಕರಿಸಿ ಕೋಶಕಾಯಕ್ಕೆ ಕಳಿಸ್ತವೆ. ನಂತರ ಇಲ್ಲಿಂದ ಇದು ಆಕ್ಸಾನ್ ಮೂಲಕ ಹರಿದು ಮುಂದಿನ ನರತುದಿಗಳಿಗೆ ತಲುಪುತ್ತೆ. ಅಲ್ಲಿ ಇನ್ನೊಂದು ಮುಂದಿನ ನರಕೋಶ ಮತ್ತು ಈ ನರತುದಿಯ ಮಧ್ಯೆ ಇರುವಂತಹ ಒಂದು ಜಾಗವನ್ನ ಸಂಸರ್ಗ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಇನ್ನೊಂದು ಈ ಕೋಶಕಾಯ ಇದೆ ಅಂತ ತಿಳ್ಕೊಳ್ಳೋಣ. ಈ ಥರ ಇನ್ನೊಂದು ಕೋಶಕಾಯ ಇದೆ, ಇನ್ನೊಂದು ನರತುದಿ ಇದೆ ಅಂತಂದ್ರೆ ಇಲ್ಲಿ ಈ ನರತುದಿಗಳು ಮತ್ತು ಡೆಂಡ್ರೈಟ್ ತುದಿಗಳ ನಡುವೆ ಇಲ್ಲಿ ಸಂಸರ್ಗ ಇರುತ್ತೆ. ಸಂಸರ್ಗ ಈಗ ಹೆಂಗೆ ಮಾಹಿತಿ ಹೆಂಗ ರೀತಿ ಅಂತ ಗೊತ್ತಾಯ್ತಲ್ವಾ? ಇಲ್ಲಿಂದ ಮಾಹಿತಿ ಈ ನರತುದಿಗೆ ಬರುತ್ತೆ, ಕೋಶಕಾಯಕ್ಕೆ ಬರುತ್ತೆ, ಕೋಶಕಾಯದಿಂದ ಆಕ್ಸಾನ್ಗೆ ಹೋಗುತ್ತೆ, ಆಕ್ಸಾನ್ನಿಂದ ನರತುದಿಗೆ ಹೋಗುತ್ತೆ, ನರತುದಿಯಿಂದ ಮತ್ತೆ ಇನ್ನೊಂದು ಮುಂದಿನ ಇಲ್ಲಿ ಇನ್ನೊಂದು ಡೆಂಡ್ರೈಟ್ ಇನ್ನೊಂದು ನರದ ಮೂಲಕ ಅದು ಮುಂದಕ್ಕೆ ಹೋಗುತ್ತೆ. ಎರಡು ನರಕೋಶಗಳ ನಡುವೆ ಇರುವಂಥ ಖಾಲಿ ಜಾಗವನ್ನು ಸಂಸರ್ಗ ಅಂತ ಕರಿತೀವಿ. ಎಂತ ಕರಿತಿರೋದಕ್ಕೆ ಸಂಸರ್ಗ. ಗೊತ್ತಾಯ್ತಾ? ಅದಕ್ಕೆ ಸಿನಾಪ್ಸ್ ಅಥವಾ ಸಂಸರ್ಗ ಅಂತ ಕರೀತಾರೆ. ಈ ಥರ ಒಂದು ನರಕೋಶ ನರ ಆವೇಗಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದನ್ನ ನಾವೇನು ಮಾಡ್ತೇವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತೇವೆ. ನರ ಆವೇಗಗಳು ಈ ನರಕೋಶದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಆದ್ದರಿಂದ ನರಕೋಶವು ನರ ಅಂಗಾಂಶವು ನರಕೋಶ ಅಥವಾ ನ್ಯೂರಾನ್ಗಳಿಂದಾದ ಒಂದು ವ್ಯವಸ್ಥಿತ ಜಾಲದಿಂದ ಮಾಡಲ್ಪಟ್ಟಿರುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಆದ್ದರಿಂದ ಇದು ಒಂದು ವ್ಯವಸ್ಥಿತವಾದ ಒಂದು ಜಾಲದ ರೀತಿಯಲ್ಲಿ, ಒಂದು ಬಲೆ ರೀತಿಯಲ್ಲಿ, ನೆಟ್ವರ್ಕ್ ರೀತಿಯಲ್ಲಿ ಮಾಡಲ್ಪಟ್ಟಿರುತ್ತದೆ. ಈ ವ್ಯವಸ್ಥೆ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಮಾಹಿತಿಯನ್ನು ವಿದ್ಯುತ್ ಆವೇಗಗಳ ಮೂಲಕ ಸಾಗಿಸುವ ವೈಶಿಷ್ಟ್ಯತೆಯನ್ನು ಪಡೆದಿದೆ. ವಿದ್ಯುತ್ ಆವೇಗಗಳು ಅಂದ್ರೆ ಗೊತ್ತಲ್ಲ, ಪ್ಲಸ್ ಮತ್ತು ಮೈನಸ್, ಈ ರೀತಿ ವಿದ್ಯುತ್ ಆವೇಗಗಳಿಂದ ಅದು ವೈಶಿಷ್ಟ್ಯತೆಯನ್ನು ಪಡೆದಿದೆ ನೋಡಿ. ಮತ್ತು ನರ ಇಲ್ಲಿ ಚಿತ್ರ 7.1 ಎ ನೋಡಿ ಮತ್ತು ನರಕೋಶದ ಭಾಗವನ್ನು ಗುರುತಿಸಿ ಮಾಹಿತಿ ಎಲ್ಲಿ ಸ್ಥಿರಗೊಂಡಿದೆ, ವಿದ್ಯುತ್ ಆವೇಗದ ರೂಪದಲ್ಲಿ ಮಾಹಿತಿ ಯಾವುದರ ಮೂಲಕ ಸಾಗುತ್ತದೆ, ಮುಂದಿನ ರವಾನೆಗಾಗಿ ಆ ಆವೇಗವು ಎಲ್ಲಿ ರಾಸಾಯನಿಕ ಸಂಕೇತಗಳಾಗಿ ಪರಿವರ್ತನೆಗೊಳ್ಳಬೇಕು. ಇದರಲ್ಲಿ ನಾವು ಏನು ಹೇಳ್ಬೋದು ಅಂದರೆ, ಡೆಂಡ್ರೈಟ್ಗಳ ಮೂಲಕ ಅದು ಸ್ವೀಕರಿಸಲ್ಪಡುತ್ತದೆ. ನಂತರ ಅದು ಕೋಶಕಾಯಕ್ಕೆ ಬಂದು ಕೋಶಕಾಯದಿಂದ ಆಕ್ಸಾನ್ ಮೂಲಕ ಹೋಗಿ ನರತುದಿಗೆ ಹೋಗುತ್ತೆ. ಅಲ್ಲಿ ಮತ್ತೆ ರಾಸಾಯನಿಕ ಸಂಕೇತಗಳಾಗಿ ಮತ್ತೆ ಇನ್ನೊಂದು ನರಕೋಶವನ್ನು ತಲುಪುತ್ತೆ ಮಾಹಿತಿ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ಸ್ವಲ್ಪ ಸಕ್ಕರೆಯನ್ನು ನಿಮ್ಮ ಬಾಯೊಳಗೆ ಹಾಕಿಕೊಳ್ಳಿ, ಅದರ ರುಚಿ ಹೇಗಿದೆ. ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳುಗಳಿಂದ ನಿಮ್ಮ ಮೂಗನ್ನು ಒತ್ತಿ ಮುಚ್ಚಿರಿ. ಈಗ ಪುನಃ ಸಕ್ಕರೆಯನ್ನು ತಿನ್ನಿ. ರುಚಿಯಲ್ಲಿ ಏನಾದರೂ ವ್ಯತ್ಯಾಸವಿದೆಯೇ? ಫಸ್ಟ್ ನಾವು ಬಾಯಿಗೆ ಸಕ್ಕರೆ ಹಾಕಬೇಕು, ಸಿಹಿಯಾಗಿರುತ್ತೆ. ನೆಕ್ಸ್ಟ್ ನಾವು ಮೂಗನ್ನು ಈ ಥರ ಹೆಬ್ಬೆರಳು ಮತ್ತು ತೋರು ಬೆರಳಿಂದ ಒತ್ತಿ ಹಿಡಿದು ಮತ್ತೆ ಸಕ್ಕರೆ ಹಾಕಿ ಅವಾಗ ರುಚಿಸಲ್ಲ. ನೀವು ನೆಗಡೆ ಆದಾಗ ನೋಡಿ, ಇಷ್ಟೆಲ್ಲ ಯಾಕೆ, ನೆಗಡೆ ಆದಾಗ ಆಹಾರ ರುಚಿಸಲ್ಲ. ನೆಗಡೆ ಆದಾಗ ಮೂಗು ಕಟ್ಟುತ್ತೆ. ಮೂಗು ಕಟ್ಟಿದಾಗ ನಮಗೆ ನಾಲಿಗೆ ಕೈ ಆಗುತ್ತೆ. ಮತ್ತು ನಾಲಿಗೆ ಏನೇ ಆಹಾರ ತಿಂದರೂ ಅದು ರುಚಿ ಇರಲ್ಲ. ಗೊತ್ತಾಯ್ತಾ? ಊಟ ಮಾಡುವಾಗಲೂ ಯಥಾ ರೀತಿ ನಿಮ್ಮ ಮೂಗನ್ನು ಮುಚ್ಚಿಕೊಳ್ಳಿ ಮತ್ತು ನೀವು ತಿನ್ನುತ್ತಿರುವ ಆಹಾರದ ಸ್ವಾದವನ್ನು ಸಂಪೂರ್ಣವಾಗಿ ನೀವು ಆಸ್ವಾದಿಸುವಿರಾ ಎಂದು ಗುರುತಿಸಿ. ಅದಕ್ಕೆ ನಮಗೆಲ್ಲ ಏನಾದರೂ ನಾವು ಚಿಕ್ಕರಿದ್ದಾಗ ಜ್ವರ ಟಾನಿಕೋ, ಹೊಟ್ಟೆ ನೋವು ಟಾನಿಕೋ ಅಥವಾ ಶೀತಲ ಟಾನಿಕೋ ಹಾಕ್ಬೇಕಾದ್ರೆ ಮೂಗು ಹಿಡ್ಕೊಂಡು ಕುಡೀರಿ ಅಂತ ಹೇಳೋದು. ಮೂಗು ಹಿಡ್ಕೊಂಡ್ರೆ ಅದರ ರುಚಿ ಗೊತ್ತಾಗಲ್ಲ. ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮೂಗು ಮುಚ್ಚಿರುವಾಗ ಸಕ್ಕರೆ ಮತ್ತು ಆಹಾರದ ರುಚಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆ? ಹೌದು.
ನಮಗೆ ಮೂಗು ಹಿಡಿದಾಗ ರುಚಿ ಗೊತ್ತಾಗುತ್ತೆ. ಹಾಗಾದರೆ ಇದು ಏಕೆ ಉಂಟಾಗುತ್ತದೆ? ಈ ರೀತಿ ವ್ಯತ್ಯಾಸಗಳಿಗೆ ಸಂಭವನೀಯ ವಿವರಣೆಗಳನ್ನು ಪುಸ್ತಕದಲ್ಲಿ ಕಂಡುಕೊಳ್ಳಿ ಮತ್ತು ಚರ್ಚಿಸಿ. ನಿಮಗೆ ನೆಗಡಿಯಾದಾಗಲೂ ಇದೇ ರೀತಿಯ ಸಂದರ್ಭವನ್ನು ನೀವು ಎದುರಿಸಿರುವಿರಾ? ಹೌದು. ಪರಾವರ್ತಿತ ಕ್ರಿಯೆಯಲ್ಲಿ ಏನಾಗುತ್ತದೆ ಅನ್ನೋದನ್ನು ನೋಡೋಣ. ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗುತ್ತದೆ? ಇದು ನರಕೋಶ ನರಾವಯವಗಳ ಮೂಲಕ ಪ್ರಾಣಿಗಳಲ್ಲಿ ಹೇಗೆ ಚಲಿಸುತ್ತೆ ಎಂಬುದನ್ನು ನೋಡಬೇಕು. ಈಗ ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗುತ್ತದೆ? ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗುತ್ತದೆ? ಪರಾವರ್ತನೆ ರಿಫ್ಲೆಕ್ಸ್ ಎಂಬುದು ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯ ಬಗ್ಗೆ ನಾವು ಮಾತನಾಡುವಾಗ ಪರಾವರ್ತನೆ ಅಂದರೆ ರಿಫ್ಲೆಕ್ಸ್ ಆ್ಯಕ್ಸ್ ಅಂತ ಕರೀತಾರೆ. ಪರಾವರ್ತನೆ ಪ್ರಚೋದನೆಗೆ ಪ್ರತಿಕ್ರಿಯೆ. ಬಟ್ ಹಠಾತ್ ಪ್ರಚೋದನೆಗೆ ಅಂದರೆ ಏನೋ ಒಂದು ಶಬ್ದಕ್ಕೆ ಪಟ್ಟನ್ನು ಮಾತು ಮಾಡೋದು, ಅಥವಾ ಯಾವುದೋ ಒಂದು ಬಿಸಿ ವಸ್ತುವಿನ ಮೇಲೆ ಕೈ ಇಟ್ಟಾಗ ಪಟ್ಟದ ಕೈ ಎಳ್ಕೊಳ್ಳೋದು, ಇದಕ್ಕೆ ಹಠಾತ್ ಪ್ರತಿಕ್ರಿಯೆ ಅಂತ ಕರಿತೀವಿ. ಪರಾವರ್ತನೆ ಎಂಬುದು ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆ. ಹಠಾತ್ ಅಂದರೆ ತಕ್ಷಣಕ್ಕೆ ಉಂಟಾಗುವ ಪ್ರತಿಕ್ರಿಯೆ ಬಗ್ಗೆ ನಾವು ಮಾತನಾಡುವಾಗ ಸಾಮಾನ್ಯವಾಗಿ ಬಳಸುವ ಪದವಾಗಿದೆ. ಇದಕ್ಕೆ ಪರಾವರ್ತನೆ ಅಂತ ಕರಿತೀವಿ. ವೇಗವಾಗಿ ಬರುತ್ತಿದ್ದ ಬಸ್ಸಿನ ಮಾರ್ಗದಿಂದ ನನಗರಿವಿಲ್ಲದೆ ಹೊರಜಿಗಿದೆ. ವೇಗವಾಗಿ ಬಸ್ ನಿನ್ನ ಕಡೆಗೆ ಬರ್ತಾ ಇದೆ, ನೀನು ನಡ್ಕೊಂಡು ಹೋಗ್ತಿದ್ಯಾ, ಬಸ್ ಏನೋ ಆಗಿ ನಿನ್ನ ಕಡೆಗೆ ಬಂತಪ್ಪ, ನೀನು ಏನು ಮಾಡ್ತೀಯಾ? ಆ ರಸ್ತೆ ಬಿಟ್ಟು ಜಂಪ್ ಮಾಡ್ತೀಯ, ಹೊರಜಿಗಿದ್ಯಾ ಅಲ್ವಾ? ಆ ಮಾರ್ಗ ಅಂದರೆ ಅಲ್ಲಿ ನಿಂತ್ಕೊಂಡ್ರೆ ಬಸ್ ನಮ್ಮ ಮೇಲೆ ಹಾದು ಹೋಗಿಬಿಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ? ಬೇರೆ ಕಡೆ ಜಂಪ್ ಮಾಡ್ತೀವಿ. ಈ ರೀತಿ ಬಸ್ಸಿನ ಮಾರ್ಗದಿಂದ ನಾನು ನನಗರಿವಿಲ್ಲದೆ ಹೊರಜಿಗಿದೆ, ಅಥವಾ ಬೆಂಕಿಯ ಜ್ವಾಲೆಯಿಂದ ನಾನು ನನ್ನ ಕೈಯನ್ನು ನನಗರಿವಿಲ್ಲದೆ ಹಿಂತೆಗೆದುಕೊಂಡೆ. ಬೆಂಕಿಯ ಜ್ವಾಲೆ ಇತ್ತು, ಕೈ ಇಟ್ಬಿಟ್ಟಿದ್ದೆ, ಕೈ ಸುಡ್ತು, ತಕ್ಷಣ ಕೈಯನ್ನು ಹೊರಗೆಳ್ಕೊಂಡೆ. ಅಥವಾ ನಾನು ತುಂಬ ಹಸಿದಿದ್ದರಿಂದ ನನಗರಿವಿಲ್ಲದೆ ನನ್ನ ಬಾಯಲ್ಲಿ ನೀರೂರಲಾರಂಭಿಸಿತು. ನೀವು ಸಿಹಿಯಾದ ವಸ್ತುಗಳನ್ನು ಅಥವಾ ಸಿಹಿಯಾದ ತಿನಿಸುಗಳು ಅಥವಾ ನಿಮಗೆ ಇಷ್ಟವಾದ ಯಾವುದೇ ತಿನಿಸಿನ ವಾಸನೆ ಬಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಎಂದು ನಾವು ಹೇಳುತ್ತೇವೆ. ನಾವು ಹೇಳಿದ್ದರ ನಿಖರವಾದ ಅರ್ಥವೇನು? ಇಂತಹ ಎಲ್ಲ ಉದಾಹರಣೆಗಳ ಒಂದು ಸಾಮಾನ್ಯ ವಿಚಾರವೆಂದರೆ ನಾವು ಅದರ ಬಗ್ಗೆ ಏನನ್ನೂ ಯೋಚಿಸದೆ ಅಥವಾ ನಮ್ಮ ಪ್ರತಿಕ್ರಿಯೆಗಳ ನಿಯಂತ್ರಣದ ಬಗ್ಗೆ ಯಾವ ಭಾವನೆಯೂ ಇಲ್ಲದೆ ಏನಾದರೂ ಮಾಡುತ್ತೇವೆ. ಹೀಗಿದ್ದರೂ ಇವೆಲ್ಲ ಕೆಲವು ಸಂದರ್ಭಗಳಾಗಿದ್ದು ಅಲ್ಲಿ ನಾವು ಕೆಲವು ಕ್ರಿಯೆಗಳೊಂದಿಗೆ ನಮ್ಮ ಪರಿಸರದಲ್ಲಿನ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುತ್ತಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಸಾಧಿಸುವುದು ಹೇಗೆ? ನಾವಿದನ್ನು ಸ್ವಲ್ಪ ಮುಂದುವರಿಸೋಣ. ನಮ್ಮ ಈ ಉದಾಹರಣೆಗಳಲ್ಲಿ ಒಂದನ್ನು ತೆಗೆದುಕೊಳ್ಳಿ. ಬೆಂಕಿ ಜ್ವಾಲೆಯನ್ನು ಮುಟ್ಟುತ್ತೀವಿ. ನಮಗೆ ಅಥವಾ ವಾಸ್ತವವಾಗಿ ಯಾವುದೇ ಪ್ರಾಣಿಗೆ ಒಂದು ಅವಸರದ ಮತ್ತು ಅಪಾಯಕಾರಿ ಸನ್ನಿವೇಶವಾಗಿದೆ. ಬೆಂಕಿ ಜ್ವಾಲೆ ಮೇಲೆ ಕೈ ಇಟ್ಟಾಗ ಕೈಯನ್ನು 10 ಸೆಕೆಂಡ್ ಗಂಟೆ ಹಂಗೆ ಇಟ್ಕೊಂತೀರಾ? ಕೈ ಬಿಸಿ ಆದ ತಕ್ಷಣ ಕೈಯನ್ನು ಮೇಕೆತ್ಕೊಂಡ್ಬಿಡ್ತೀವಿ, ಯಪ್ಪ ಕೈ ಸುಟ್ಟು ಅಂತ. ಈ ರೀತಿ ಬೆಂಕಿ ಜ್ವಾಲೆ ಮುಟ್ಟುವುದು ನಮಗೆ ವಾಸ್ತವವಾಗಿ ಯಾವುದೇ ಪ್ರಾಣಿಗೆ ಒಂದು ಅವಸರದ ಮತ್ತು ಅಪಾಯಕಾರಿ ಸನ್ನಿವೇಶವಾಗಿದೆ. ನಾವು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ? ಸರಳವಾಗಿ ತೋರುವ ಒಂದು ಮಾರ್ಗವೆಂದರೆ ನೋವು ಮತ್ತು ಸುಟ್ಟ ಗಾಯಗಳಾಗುವ ಸಂಭವನೀಯತೆಯ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಚಿಂತಿಸುವುದು ಮತ್ತು ಇದರಿಂದಾಗಿ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು. ಯಾಕಂದರೆ ಪ್ರಜ್ಞಾಪೂರ್ವಕವಾಗಿ ಚಿಂತೆ ಮಾಡದೇ ಇದ್ದರೆ ಕೈ ಸುಟ್ಟು ಹೋಗುತ್ತೆ. ನಂತರದ ಒಂದು ಮುಖ್ಯ ಪ್ರಶ್ನೆ ಎಂದರೆ ಇವೆಲ್ಲವನ್ನು ಯೋಚಿಸಲು ನಮಗೆ ಎಷ್ಟು ಸಮಯ ಹಿಡಿಯುತ್ತದೆ? ಈ ಪ್ರಶ್ನೆಗೆ ಉತ್ತರವು ನಾವು ಹೇಗೆ ಯೋಚಿಸುತ್ತೇವೆ ಎಂಬುದನ್ನು ಆಧರಿಸಿದೆ. ಒಂದು ವೇಳೆ ನರಾವೇಗಗಳನ್ನು ಈ ಮೊದಲು ನಾವು ಚರ್ಚಿಸಿರುವ ಮಾರ್ಗದಲ್ಲಿ ಕಳುಹಿಸಿದರೆ ನಮ್ಮ ಆಲೋಚನೆಯು ಇಂತಹ ನರ ಆವೇಗಗಳನ್ನು ಸೃಷ್ಟಿಸುವುದನ್ನು ಒಳಗೊಳ್ಳುತ್ತದೆ. ಆಲೋಚಿಸುವುದು ಒಂದು ಸಂಕೀರ್ಣ ಚಟುವಟಿಕೆಯಾಗಿದೆ. ಆದ್ದರಿಂದ ಇದು ಅನೇಕ ನರಕೋಶಗಳಿಂದ ಉಂಟಾಗುವ ಅಸಂಖ್ಯ ನರಾವೇಗಗಳ ಸಂಕೀರ್ಣ ಪ್ರತಿವರ್ತನೆಗಳನ್ನು ಒಳಗೊಂಡಿದೆ. ಇದು ಹೀಗೆ ನಡೆಯುತ್ತದೆ.
ಎಂದಾದರೆ ನಮ್ಮ ದೇಹದಲ್ಲಿನ ಆಲೋಚನಾ ಅಂಗಾಂಶವು ಸಂಕೀರ್ಣವಾಗಿ ಜೋಡಣೆಗೊಂಡ ನರಕೋಶಗಳ ದಟ್ಟವಾದ ಜಾಲಗಳನ್ನು ಹೊಂದಿರುವುದರಲ್ಲಿ ಅಚ್ಚರಿಯೇನಿಲ್ಲ. ದಟ್ಟವಾದ ಜಾಲಗಳನ್ನು ಹೊಂದಿರುವುದರಲ್ಲಿ ಅಚ್ಚರಿಯೇನಿಲ್ಲ. ತಲೆಬುರುಡೆಯ ಒಳಗೆ ಮುಂಭಾಗದ ತುದಿಯಲ್ಲಿ ಕುಳಿತುಕೊಂಡಿರುವ ಇದು ದೇಹದ ಎಲ್ಲ ಭಾಗಗಳಿಂದ ಸಂಕೇತಗಳನ್ನು ಸ್ವೀಕರಿಸುತ್ತದೆ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ನಮ್ಮ ನರವ್ಯೂಹ ಅಂದರೆ ನಮ್ಮ ಮೆದುಳು. ತಲೆಬುರುಡೆಯ ಮುಂಭಾಗದಲ್ಲಿ ಒಂದು ಮಹಾಮಸ್ತಿಷ್ಕದಲ್ಲಿ ಇದು ನಡೆಯುತ್ತೆ. ಇದು ಎಲ್ಲ ಭಾಗಗಳಿಂದ ಸಂಕೇತಗಳನ್ನು ಸ್ವೀಕರಿಸುತ್ತದೆ, ಯೋಚನೆ ಮಾಡ್ತಕ್ಕಂಥದ್ದು. ಒಳಗೆ ಮುಂಭಾಗದ ತುದಿಯಲ್ಲಿ ಕುಳಿತುಕೊಂಡಿರುವ ಇದು ದೇಹದ ಎಲ್ಲ ಭಾಗಗಳಿಂದ ಸಂಕೇತಗಳನ್ನು ಸ್ವೀಕರಿಸುತ್ತದೆ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸುವ ಮೊದಲು ಅವುಗಳ ಬಗ್ಗೆ ಆಲೋಚಿಸುತ್ತದೆ. ಈ ಸಂಕೇತಗಳನ್ನು ಸ್ವೀಕರಿಸಬೇಕಾದರೆ ತಲೆಬುರುಡೆಯಲ್ಲಿನ ಮಿದುಳಿನ ಆಲೋಚಿಸುವ ಭಾಗವು ದೇಹದ ವಿವಿಧ ಭಾಗಗಳಿಂದ ಬರುವ ನರಗಳಿಗೆ ನಿಸ್ಸಂಶಯವಾಗಿ ಸಂಪರ್ಕ ಹೊಂದಲೇಬೇಕಾಗಿರುತ್ತದೆ. ಗೊತ್ತಾಯ್ತಾ? ದೇಹದ ಎಲ್ಲ ಭಾಗಗಳು ಸಂಪರ್ಕ ಹೊಂದಿರಲೇಬೇಕಾಗುತ್ತದೆ. ಅದೇ ರೀತಿ ಮೆದುಳಿನ ಈ ಭಾಗವು ಸ್ನಾಯುಗಳಿಗೆ ಚಲಿಸಲು ಸೂಚಿಸಬೇಕಾದರೆ ನರಗಳು ಈ ಸಂಕೇತಗಳನ್ನು ದೇಹದ ವಿಭಿನ್ನ ಭಾಗಗಳಿಗೆ ಪುನಃ ಹಿಂದಿರುಗಿ ಒಯ್ಯಬೇಕಾಗುತ್ತದೆ. ಒಂದು ವೇಳೆ ನಾವು ಬಿಸಿ ವಸ್ತುವನ್ನು ಮುಟ್ಟಿದಾಗ ಈ ಎಲ್ಲ ಪ್ರಕ್ರಿಯೆಗಳು ನಡೆಯಲೇಬೇಕು ಎಂದಾದರೆ ನಾವು ಸುಟ್ಟು ಹೋಗಲು ಸಾಕಾಗುವಷ್ಟು ಸಮಯವನ್ನು ಇದು ತೆಗೆದುಕೊಳ್ಳಬಹುದು. ಗೊತ್ತಾಯ್ತಾ? ನಾವು ಯೋಚನೆ ಮಾಡಿ ಕೈ ತಗೊಳಕ್ಕಾದ್ರೆ ಯೋಚನೆ ಮಾಡ್ಕೊಂತ ನಿಂತರೆ ನಮ್ಮ ಕೈ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ನಾವು ಕೈಗೆ ಬಿಸಿ ಆಗಿದ ತಕ್ಷಣ ಕೈಯನ್ನು ಹಿಂದೆ ಕಳ್ಕೊಂಡ್ಬಿಡ್ತೀವಿ. ದೇಹದ ವಿನ್ಯಾಸವು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತದೆ? ಮೆದುಳಿಗೆ ಹೋಗೋದೇ ಇಲ್ಲ, ಅದು ಮೆದುಳು ಬಳಿ ಇದ್ದರೆ ನಡೆಯುತ್ತೆ. ಈ ದೇಹವು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತದೆ? ಶಾಖದ ಸಂವೇದನೆಯ ಬಗ್ಗೆ ಯೋಚಿಸುವುದಕ್ಕೆ ಬದಲಾಗಿ ಒಂದು ವೇಳೆ ನಾವು ಸ್ನಾಯುಗಳನ್ನು ಸರಳ ರೀತಿಯಲ್ಲಿ ಚಲಿಸುವಂತೆ ಮಾಡುವ ನರಗಳಿಗೆ ಶಾಖವನ್ನು ಗುರುತಿಸುವ ನರಗಳನ್ನು ಸಂಪರ್ಕಿಸಿದರೆ ಒಳಹರಿವು ಅಥವಾ ಸಂಕೇತಗಳನ್ನು ಗುರುತಿಸುವ ಪ್ರಕ್ರಿಯೆ ಮತ್ತು ಹೊರಹರಿವು ಪ್ರಕ್ರಿಯೆಯ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸುವುದನ್ನು ಬಹುಶಃ ತ್ವರಿತವಾಗಿ ಪೂರ್ಣಗೊಳಿಸಬಹುದು. ಇಂತಹ ಸಂಪರ್ಕವನ್ನು ಸಾಮಾನ್ಯವಾಗಿ ಪರಾವರ್ತಿತ ಛಾಪ ಎಂದು ಕರೆಯುತ್ತಾರೆ. ಪರಾವರ್ತಿತ ಛಾಪ ಅಂದರೆ ನಮ್ಮ ಪ್ರಚೋದನೆ ಏರ್ಪಟ್ಟ ನಾವೇನು ಕೈ ಬಿಸಿ ತಟ್ಟುತ್ತೆ ಅಲ್ಲಿಂದ ಹಿಡಿದು ಅದು ಪ್ರತಿಕ್ರಿಯೆ ವ್ಯಕ್ತವಾಗುವವರೆಗೂ ಹಾದು ಹೋಗುವ ನರಾವೇಗಗಳು ಹಾದು ಹೋಗುವ ಮಾರ್ಗ. ಅಂದರೆ ಜ್ಞಾನವಾಹಿ ನರಗಳು ಮತ್ತು ಸ್ನಾಯುಗಳು ಮತ್ತು ಕ್ರಿಯಾವಾಹಿ ನರಗಳು ಮತ್ತು ಸ್ನಾಯುಗಳು. ಅಂದರೆ ಮೆದುಳು ಜ್ಞಾನವಾಹಿ ನರಗಳಿಂದ ಮೆದುಳು ಬಳ್ಳಿಗೆ ಹೋಗುತ್ತೆ, ಮೆದುಳು ಬಳ್ಳಿಯಿಂದ ಕ್ರಿಯಾವಾಹಿ ನರಗಳಿಂದ ಸ್ನಾಯುಗಳಿಗೆ ಬರುತ್ತೆ, ಸ್ನಾಯುಗಳು ತಕ್ಷಣಕ್ಕೆ ಕೈಯನ್ನು ವಾಪಸ್ ತಗೊಳ್ತವೆ. ಈ ಒಳಹರಿವು ಅಥವಾ ಸಂಕೇತಗಳನ್ನು ಗುರುತಿಸುವ ಪ್ರಕ್ರಿಯೆ ಮತ್ತು ಹೊರಹರಿವು ಅಂದರೆ ಅದು ಕ್ರಿಯಾವಾಹಿ ನರಗಳ ಮೂಲಕ ಹೊರಹರಿವು ಆಗುತ್ತೆ. ಈ ಬಹುಶಃ ತ್ವರಿತವಾಗಿ ಇಂತಹ ಸಂಪರ್ಕವನ್ನು ಸಾಮಾನ್ಯವಾಗಿ ಪರಾವರ್ತಿತ ಛಾಪ ಎಂದು ಕರೆಯುತ್ತಾರೆ. ಜ್ಞಾನವಾಹಿ ನರ ಮತ್ತು ಕ್ರಿಯಾವಾಹಿ ನರಗಳ ಮಧ್ಯೆ ಪರಾವರ್ತಿತ ಛಾಪದ ಸಂಪರ್ಕಗಳನ್ನು ಎಲ್ಲಿ ಮಾಡಲಾಗುತ್ತದೆ? ಅವು ಮೊದಲ ಬಾರಿಗೆ ಸಂಗಮಿಸುವ ಬಿಂದು ಅತ್ಯುತ್ತಮ ಸ್ಥಳ ಎಂದು ಸಹಜವಾಗಿ ಹೇಳಬಹುದು. ದೇಹದ ಎಲ್ಲ ಭಾಗಗಳಿಂದ ನರಗಳು ಮಿದುಳಿಗೆ ಹೋಗುವ ಮಾರ್ಗದಲ್ಲಿ ಗುಂಪುಗಳ ರೂಪದಲ್ಲಿ ಜೊತೆಯಾಗುತ್ತವೆ. ಮಾಹಿತಿ ಒಳಹರಿವು ಮೆದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಛಾಪಗಳು ಮೆದುಳು ಬಳ್ಳಿಯಲ್ಲಿ ತಾನಾಗಿ ಉಂಟಾಗುತ್ತವೆ. ಪರಾವರ್ತಿತ ಛಾಪವು ಮೆದುಳು ಬಳ್ಳಿಯಲ್ಲಿ ಮೆದುಳಿಗೆ ಗೊತ್ತಾಗ್ಲಂಗೆ ಮೆದುಳಿಗೆ ಗೊತ್ತಾಯಿತು ಅಂದರೆ ನಮಗೆ ಗೊತ್ತಾದಂಗೆ ನಮ್ಮ ಅರಿವಿಗೆ ಬರುತ್ತೆ. ಮೆದುಳಿಗೆ ಗೊತ್ತಾಗ್ಲಂಗೆ ನಮಗೆ ಅರಿವಿಗೆ ಬರಲಂಗೆ. ನಾವು ಉದಾಹರಣೆಗೆ ಜೋರಾಗಿ ಬೈಕಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಹುಳ ಬಂತು, ನಾವು ಕಣ್ಣನ್ನು ನಮಗೆ ಪಟ್ ಅಂತ ನಮಗೆ ಗೊತ್ತಿಲ್ಲ ಮುಚ್ಕೊಂತೀವಿ. ನಮಗೆ ಗೊತ್ತೇ ಆಗಲ್ಲ ನಾವು ಕಣ್ಣೆ ಮುಚ್ಕೊಂಡ್ವಿ ಅಂತ. ಅದು ರಪ್ಪೆಗೆ ಬಂದೆಲ್ಲ ಸಿಕ್ಕೊಂಡ್ಬಿಡುತ್ತೆ ಆ ಹುಳ, ಅಥವಾ ಕಣ್ಣಿನ ಬಳಿ ಇರುತ್ತೆ, ನಮಗೆ ಗೊತ್ತೇ ಆಗಲ್ಲ. ಬಟ್ ಅಲ್ಲಿಂದ ನಮ್ಮ ಕಣ್ಣಿಗೆ ಅದು ಗೊತ್ತಾಗಿರುತ್ತೆ. ಕಣ್ಣಿಂದ ಅದು ಮೆದುಳಿಗೆ ಹೋಗೋದೇ ಇಲ್ಲ. ಅಲ್ಲಿ ಮೆದುಳು ಬಳ್ಳಿ ಪಟ್ ಅಂತ ಕೆಲಸ ಮಾಡುತ್ತೆ. ಅಲ್ಲಿ ಮೆದುಳು ಬಳ್ಳಿ ಇರುತ್ತಲ್ವ, ಆ ಮೆದುಳು ಬಳ್ಳಿ ಅಂದರೆ ಮೆದುಳಿಗಿಂತ ಮೊದಲೇ, ಉದಾಹರಣೆಗೆ ನಮ್ಮ ಕೈ ಕಾಲುಗಳಲ್ಲಾದರೆ ಬೆನ್ನಿನ ಹುರಿ ಅಂತ ಕರಿತೀವಿ. ನರಬಳ್ಳಿ, ನಮ್ಮ ಮೆದುಳಿನಿಂದ ಬಂದಂಥ 31 ಜೊತೆ ನರಗಳದಲ್ಲ, ಅವು ದೇಹದ ಎಲ್ಲ ಭಾಗಗಳು ಹರಡಿಕೊಂಡಿರ್ತವೆ. ಆ ಮೆದುಳು ಬಳ್ಳಿ ಹಾದು ಹೋಗುವಂಥ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು. ಆ ಮೆದುಳು ಬಳ್ಳಿಯೇ ರಿಯಾಕ್ಷನ್ ಅಲ್ಲಿ ಕೊಟ್ಬಿಡುತ್ತೆ. ತಕ್ಷಣ ಕಣ್ಣು ಮುಚ್ಕೊಳ್ಳೋಕ್ಕೆ ಆದೇಶ ಕೊಡ್ತೇವೆ. ಮೆದುಳಿಗೆ ಹೋಗಿ ಅದು ವಾಪಸ್ ಬಂದು ನಾವು ಕಣ್ಣು ಮುಚ್ಚೋಣ ಅಷ್ಟಿಗೆ ಆ ಕಣ್ಣಿನ ಒಳಗಡೆ ಹೋಗಿ ಕಣ್ಣಿಗೆ ಹಾನಿ ಮಾಡಿರುತ್ತೆ ಆ ಹುಳ, ಅಥವಾ ಯಾವುದೋ ಒಂದು ವಸ್ತು, ಚೂಪಾದ ವಸ್ತು ಬರ್ತಾ ಇದೆ, ಕಣ್ಣಿಗೆ ಒಂದು ಸಣ್ಣ ಕಲ್ಲು ಬರ್ತಾ ಇದೆ ಅಂದರೆ ನಮಗೆ ಗೊತ್ತಾಗೋಕ್ಕಿಂತ ಮುಂಚೆ ನಮ್ಮ ಕಣ್ಣಿಗೆ ಗೊತ್ತಾಗಿರುತ್ತೆ, ಪಟ್ ಅಂತ ಕಣ್ಣು ಮುಚ್ಕೊಂಡಿರ್ತೀವಿ. ಈ ರೀತಿ ರಿಫ್ಲೆಕ್ಸ್ ಆ್ಯಕ್ಷನ್. ನಾವು ಉದಾಹರಣೆಗೆ ಯಾವುದೋ ಕರೆಂಟ್ ಮುಟ್ಟಿದಾಗ ನಮಗೆ ಬೀಸ್ ಹೋಗಿತ್ತು ಅಂತ ಹೇಳ್ತೀವಿ. ಕರೆಂಟ್ ಉದಾಹರಣೆಗೆ ಶಾಕ್ ಹೊಡೆಯುತ್ತೆ,
ನಾವು ಏನಾದರೂ ಶಾಕ್ ಕೊಡಿದಾಗ ನಾವು ಕೈಯನ್ನು ಜೋರಾಗಿ ಎಳ್ಕೊಂಡ್ಬಿಡ್ತೀವಿ. ಅಂದರೆ ನಮ್ಮ ಮೆದುಳಿಗೆ ಗೊತ್ತಾಗೋದು ಮುಂಚೆನೇ ನಮ್ಮ ಕೈ ಏನು ಮಾಡುತ್ತೆ, ವಿದ್ಯುತ್ ನಮ್ಮ ದೇಹದೊಳಗಡೆ ಪ್ರವೇಶ ಮಾಡ್ತು ಅಂದ ತಕ್ಷಣ ನರಗಳು ಏನು ಮಾಡ್ತವೆ, ಅಲ್ಲಿಂದ ಕೈಯನ್ನು ತಕ್ಕಂತ ತಕ್ಷಣ ನಾವೇನು ಮಾಡ್ತೀವಿ, ಕೈಯನ್ನು ಜೋರಾಗಿ ನಮ್ಮ ಸ್ನಾಯುಗಳು ಎಳಿತೇವೆ. ಎಳೆದ ತಕ್ಷಣ ನಾವು ಕರೆಂಟ್ ಹೊಡಿತೀವಿ, ಕರೆಂಟ್ ನಮ್ಮನ್ನು ಬೀಸ್ ಹೋಗಿತ್ತು ಅನ್ಕೊಂತೀವಿ. ಕರೆಂಟ್ ಬೀಸ್ ಒಯ್ಯಲ್ಲ ನಮಗೆ. ನಾವು ನಮ್ಮ ಸ್ನಾಯುಗಳಿಂದ ನಮ್ಮ ಮೆದುಳು ಬಳ್ಳಿ ಏನು ಮಾಡುತ್ತೆ, ನಮಗೆ ಅರಿವಿಲ್ಲದೆ ಕೈಯನ್ನು ವಾಪಸ್ ಹಿಂದಕ್ಕೆ ಪಡ್ಕೊಳ್ಳೋದು. ಈ ರೀತಿ ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲದಿರುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪುಗಳು ಸಹಜವಾಗಿ ವಿಕಸನಗೊಂಡಿವೆ. ವಾಸ್ತವವಾಗಿ ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಅಥವಾ ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ. ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯ ಪರಿಣಾಮಕಾರಿ ಮಾರ್ಗಗಳಾಗಿ ವಿಕಸನಗೊಂಡಿವೆ. ಆದಾಗ್ಯೂ ನರಕೋಶಗಳ ಸಂಕೀರ್ಣ ಜಾಲಗಳು ಅಸ್ತಿತ್ವಕ್ಕೆ ಬಂದ ನಂತರವೂ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿ ಮುಂದುವರೆದಿವೆ. ಇಲ್ಲಿ ಒಂದು ಈ ರೀತಿ ಮೆದುಳು ಬಳ್ಳಿ ಇರುತ್ತೆ, ಅಲ್ಲಿ ಜ್ಞಾನವಾಹಿ ನರಕೋಶ ಮತ್ತು ಕ್ರಿಯಾವಾಹಿ ನರಕೋಶ ಇರುತ್ತೆ. ಉದಾಹರಣೆಗೆ ಒಂದು ಈಗ ನಮಗೆ ಈ ಥರ ಸ್ನಾಯುಗಳನ್ನ ಈಗ ನಾವು ಏನೇ ಬಿಸಿ ವಸ್ತು, ಉದಾಹರಣೆಗೆ ಇದು ಬಿಸಿಯಾದ ಯಾವುದೋ ಒಂದು ಪಾತ್ರೆ ಸುತ್ತಾ ಇದೆ ಅಂತಂದರೆ ಇದನ್ನು ಮುಟ್ಟಿದ್ದೀವಿ. ಮುಟ್ಟಿದ ತಕ್ಷಣ ಜ್ಞಾನವಾಹಿ ನರಗಳ ಮೂಲಕ ಜ್ಞಾನವಾಹಿ ನರಕೋಶ ಇರುತ್ತೆ. ಜ್ಞಾನವಾಹಿ ನರಕೋಶ ಜ್ಞಾನವಾಹಿ ನರಕೋಶ ಅಂದರೆ ಚರ್ಮ ಏನು ಮಾಡುತ್ತೆ, ಆ ಬಿಸಿಯನ್ನು ಗ್ರಹಿಸಿ ನರಗಳಿಗೆ ಕೊಡುತ್ತೆ. ನರ ಏನು ಮಾಡುತ್ತೆ, ಇದನ್ನು ತಗೊಂಡು ಜ್ಞಾನವಾಹಿ ನರಕೋಶದ ಮೂಲಕ ಮೆದುಳು ಬಳ್ಳಿ, ಇದು ಮೆದುಳು ಬಳ್ಳಿ. ಮೆದುಳು ಬಳ್ಳಿ ಕೊಡುತ್ತೆ. ಆ ಮೆದುಳು ಬಳ್ಳಿನೇ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಕ್ರಿಯಾವಾಹಿ ನರಗಳ ಮೂಲಕ ವಾಪಸ್ ಹಿಂಗೆ ಹೋಗುತ್ತಲ್ವಾ, ಮತ್ತೆ ಇದು ಮೆದುಳು ಬಳ್ಳಿನೇ ಈ ಕಾರ್ಯಚಟುವಟಿಕೆಯನ್ನು ಸ್ನಾಯುಗಳಿಗೆ ಕೊಡುತ್ತೆ. ಇದಕ್ಕೆ ನಾವು ಕ್ರಿಯಾವಾಹಿ ನರಕೋಶ ಅಂತ ಕರೀತೀವಿ. ಕ್ರಿಯಾವಾಹಿ ಕ್ರಿಯಾವಾಹಿ ನರಕೋಶ. ಇಲ್ಲಿ ಜ್ಞಾನವಾಹಿ ನರಕೋಶ ಆ ಶಾಖವನ್ನು ಸ್ವೀಕರಿಸುತ್ತೆ, ಉಷ್ಣವನ್ನು. ಆ ಚರ್ಮದಲ್ಲಿರುವ ಗ್ರಾಹಕ ಕೋಶಗಳು ಸ್ವೀಕರಿಸಿ ಚರ್ಮದ ನರಗಳಿಗೆ ಕೊಡ್ತವೆ. ಚರ್ಮದ ನರ ಏನು ಮಾಡುತ್ತೆ, ಈ ಸಂವೇದಗಳನ್ನು, ಈ ಶಾಖದ ಸಂವೇದಗಳನ್ನು ಮೆದುಳು ಬಳ್ಳಿ ಕೊಡುತ್ತೆ. ಮೆದುಳು ಬಳ್ಳಿ ಫ್ರಾಕ್ಷನ್ ಆಫ್ ಸೆಕೆಂಡ್ ನಡೀತಕ್ಕಂಥದ್ದು
ಇಲ್ಲಿಂದ ಇಲ್ಲಿಗೆ ಹಾದು ಹೋಗುವ ಮಾರ್ಗ ಇದೆಯಲ್ಲ, ಇದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಡೆಯುತ್ತೆ. ಇದು ಮುಟ್ಟಿದ ತಕ್ಷಣ ನಮಗೆ ಬಿಸಿ, ನಮಗೆ ಮೆದುಳು ಬಳ್ಳಿ ಗೊತ್ತಾಗುತ್ತೆ ನರಗಳನ್ನು. ತಕ್ಷಣ ಮೆದುಳು ಬಳ್ಳಿ ಏನು ಮಾಡುತ್ತೆ, ಅಪಾಯದ ಸಂದರ್ಭದಲ್ಲಿ ಮೆದುಳಿಗೆ ಕಳಿಸಲಾರ ಅಲ್ಲೇ ತಾನೇ ತಕ್ಷಣ ಕ್ರಿಯಾವಾಹಿ ನರಗಳ ಮೂಲಕ ಸ್ನಾಯುಗಳಿಗೆ ಮೆಸೇಜ್ ಕಳಿಸುತ್ತೆ. ತಕ್ಷಣ ಕೈಯನ್ನು ವಾಪಸ್ ಇಡುತ್ತಲ್ಲ, ಇಲ್ಲಾಂದರೆ ಕೈ ಸುಟ್ಟು ಹೋಗ್ಬಿಡುತ್ತೆ. ಅವಾಗ ನಮ್ಮ ಸ್ನಾಯುಗಳು ಏನು ಮಾಡ್ತವೆ, ತಕ್ಷಣ ಸಂಕೋಚನ ಕ್ರಿಯೆ ಒಳಪಟ್ಟು ನಮ್ಮ ಕೈಯನ್ನು ನಾವು ವಾಪಸ್ಸು ಎಳ್ಕೊತೀವಿ. ಈ ರೀತಿ ನರ ಆಕಾರಗಳು ಹಾದು ಹೋಗುವ ಮಾರ್ಗ ಏನಿದೆ, ಮೆದುಳು ಬಳ್ಳಿ, ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ, ಇದಕ್ಕೆ ನಾವು ಪರಾವರ್ತಿತ ಚಾಪ ಅಂತ ಕರಿತೀವಿ. ನಿಮ್ಮ ಕಣ್ಣುಗಳ ಮೇಲೆ ಪ್ರಕಾಶಮಾನವಾಗಿ ಬೆಳಕು ಬಿದ್ದಾಗ, ಈಗ ನೀವು ಇದನ್ನು ಅತ್ಯಲ್ಪ ಪ್ರಮಾಣ ಇದನ್ನು ನಾನು ಹೇಳಿದೆ, ಈ ಕಾರ್ಯ ಹೆಂಗೆ ನಡೆಯುತ್ತೆ ಅಂತ. ಇದಕ್ಕೆ ಸಂಬಂಧ ಕಲ್ಪಿಸುವ ನರಕೋಶ ವ್ಯವಸ್ಥೆ ಇರೋದು ಮೆದುಳು ಬಳ್ಳಿ. ಈ ಮೆದುಳು ಬಳ್ಳಿ ಏನು ಮಾಡುತ್ತೆ, ತಕ್ಷಣಕ್ಕೆ ತನ್ನ ಕಾರ್ಯವನ್ನು ತಿಳಿಸುತ್ತೆ ಕ್ರಿಯಾವಾಹಿ ನರಗಳ ಮೂಲಕ. ಅಲ್ಲಿ ಕಾರ್ಯನಿರ್ವಾಹಕಗಳು ಯಾವುವು ಅಂದರೆ ನಮ್ಮ ಸ್ನಾಯುಗಳಿಗೆ ಮೆಸೇಜನ್ನು ಕೊಡುತ್ತೆ. ನಿಮ್ಮ ಕಣ್ಣುಗಳ ಮೇಲೆ ಪ್ರಕಾಶಮಾನವಾಗಿ ಬೆಳಕು ಬಿದ್ದಾಗ ನಡೆಯುವ ಘಟನೆಗಳ ಕ್ರಮಾನುಗತಿಯನ್ನು ನೀವು ನಿರೂಪಿಸಬಹುದೇ? ಹೌದು. ಕಣ್ಣಿನ ಮೇಲೆ ಬೆಳಕು ಬಿದ್ದಾಗ ನಾವು ಕಣ್ಣು ಮುಚ್ಕೊಳ್ತೀವಿ ಅಲ್ವಾ. ನಾವು ಬೈಕಲ್ಲಿ ಅಥವಾ ಯಾವುದೇ ಜೋರಾಗಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ, ಓಡ್ಬೇಕಾದ್ರೆ ನಮ್ಮ ಕಣ್ಣಿಗೆ ಯಾವುದೋ ಹುಳುಗಳು ಬಂದು ಯಾವುದೋ ಒಂದು ಸಣ್ಣ ಹುಳ ಗಾಳಿಯಲ್ಲಿ ತೇಲ್ಕೊಂಡು ಒಂದು ಕಣ್ಣಿಗೆ ಬಳಿತು ಅಂದರೆ ನಾವು ಪಟ್ ಅಂತ ಕಣ್ಣನ್ನು ಮುಚ್ಕೊಳ್ತೀವಿ. ಮಾನವನ ಮೆದುಳು ಬಗ್ಗೆ ನೋಡೋಣ. ಮಾನವನ ಈಗ ಇದು ಗೊತ್ತಾಯ್ತು ನಿಮಗೆ, ಅದಕ್ಕೆ ಪರಾವರ್ತಿತ ಚಾಪ ಅಂತ ಕರೀತಾರೆ. ಪರಾವರ್ತಿತ ಚಾಪ. ಮಾನವನ ಮಿದುಳು, ಇಂಗ್ಲೀಷ್ನಲ್ಲಿ ಬ್ರೈನ್ ಅಂತ ಕರಿತೀವಿ. ಬ್ರೈನ್ ಎಲ್ಲಿರುತ್ತೆ ಗೊತ್ತಾ ನಿಮಗೆ ಮಕ್ಕಳೇ? ನಮ್ಮ ತಲೆಬುರುಡೆಯ ಒಳಭಾಗದಲ್ಲಿ, ನಮಗೇನು ತಲೆಬುರುಡೆ ಇದೆ ಅದರ ಕೆಳಭಾಗದಲ್ಲಿ ನಮಗೆ ಒಂದು ಅದ್ಭುತವಾದ ಮೆದುಳಿದೆ. ಅದು ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ದೇಹದ ಅತಿ ಮುಖ್ಯವಾದ ಭಾಗ. ಪರಾವರ್ತಿತ ಚಾಪವು ಮೆದುಳು ಬಳ್ಳಿಯ ಏಕೈಕ ಕಾರ್ಯವಾಗಿದೆ. ಪರಾವರ್ತಿತ ಚಾಪ ಮೆದುಳು ಬಳ್ಳಿಯ ಏಕೈಕ ಕಾರ್ಯವಾಗಿದೆ. ಖಂಡಿತವಾಗಿಯೂ ಅಲ್ಲ. ಅದು ಏಕೆಂದರೆ ನಾವು ಆಲೋಚನಾ ಶಕ್ತಿಯನ್ನು ಹೊಂದಿರುವ ಜೀವಿಗಳು ಎಂದು ನಮಗೆ ತಿಳಿದಿದೆ. ಯಾಕಂದರೆ ನಮ್ಮ ಮನುಷ್ಯನಿಗೆ ಮೆದುಳು ದೊಡ್ಡದು, ಆನೆಗಿಂತಲೂ ದೊಡ್ಡ ಮೆದುಳು ನಮಗೆ. ಯಾಕಂದರೆ ಮನುಷ್ಯ ಆಲೋಚನಾ ಶಕ್ತಿಯನ್ನು ಹೊಂದಿದ್ದಾನೆ. ಬೇರೆ ಪ್ರಾಣಿಗಳಿಗಿಂತಲೂ ನಾವು ಹೆಚ್ಚು ಬುದ್ಧಿವಂತ ಪ್ರಾಣಿಗಳು ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಾಯ್ತಾ? ಯಾಕಂದರೆ ನಮಗೆ ಅತಿ ದೊಡ್ಡದಾದ ಮೆದುಳಿದೆ, ಆನೆಗಿಂತಲೂ ದೊಡ್ಡದಾದ ಮೆದುಳಿದೆ. ಅಂದರೆ ನಾವು ಹೆಚ್ಚು ಆಲೋಚನೆಯನ್ನು ಮಾಡ್ತೀವಿ, ಆಲೋಚನಾ ಶಕ್ತಿಯನ್ನು ಹೊಂದಿರುವ ಜೀವಿಗಳು ಎಂದು ನಮಗೆ ತಿಳಿದಿದೆ. ಮಿದುಳು ಬಳ್ಳಿಯು ಆಲೋಚನೆ ಮಾಡಲು ಮಾಹಿತಿಯನ್ನು ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿದೆ. ಆಲೋಚನಾ ಪ್ರಕ್ರಿಯೆಯು ಹೆಚ್ಚು ಸಂಕೀರ್ಣವಾದ ಯಾಂತ್ರಿಕ ವ್ಯವಸ್ಥೆ ಮತ್ತು ನರವ್ಯೂಹ ಜೋಡಣೆಗಳನ್ನು ಒಳಗೊಂಡಿದೆ. ಇವು ದೇಹದ ಸಮನ್ವಯತೆಯ ಮುಖ್ಯ ಕೇಂದ್ರವಾದ ಮಿದುಳಿನಲ್ಲಿ ಕೇಂದ್ರೀಕೃತವಾಗಿವೆ. ಮಿದುಳು ಮತ್ತು ಮಿದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ರೂಪಿಸುತ್ತವೆ. ಅವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ. ನಾವು ನಮ್ಮ ಕ್ರಿಯೆಗಳ ಬಗ್ಗೆ ಕೂಡ ಆಲೋಚಿಸುತ್ತೇವೆ. ಬರೆಯುವುದು, ಮಾತನಾಡುವುದು, ಒಂದು ಕುರ್ಚಿಯನ್ನು ಜರುಗಿಸುವುದು ಮತ್ತು ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು, ಇವೆಲ್ಲ ಐಚ್ಛಿಕ ಕ್ರಿಯೆಗಳಿಗೆ ಉದಾಹರಣೆಯಾಗಿವೆ. ನಾನು ಬರೆಯತಕ್ಕಂಥದ್ದು, ನಾನು ನಡೆಯೋದು, ಓಡುವುದು ಅಥವಾ ಮಾತನಾಡುವುದು. ಏನು ಮಾತಾಡಬೇಕು ಅಂತ ನಾವು ಯೋಚನೆ ಮಾಡಿ ಮಾತಾಡ್ತೀವಿ ಅಲ್ವಾ? ಪಟ ಸುಮ್ಮನೆ ಬಾಯಿ ಬಂದೆಲ್ಲ ಮಾತಾಡೋಲ್ಲ. ನಾವು ಯೋಚನೆ ಮಾಡ್ತೀವಿ. ಒಬ್ಬರ ಜೊತೆ ಮಾತಾಡಬೇಕಾದ್ರೆ ಯೋಚನೆ ಮಾಡ್ತೀವಿ, ಏನು ಮಾತಾಡ್ಬೋದು, ಏನು ಕೇಳ್ಬೋದು ಅಲ್ವಾ? ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ನಾವು. ಆಮೇಲೆ ಚಪ್ಪಾಳೆ ಯಾವಾಗ ತಟ್ಟಬೇಕು, ಭಾಷಣ ಆಯಿತಪ್ಪ ಅಂದರೆ ಭಾಷಣದ ಕೊನೆಯಲ್ಲಿ, ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು. ಅಥವಾ ಯಾವುದೋ ಒಂದು ಸಂಗೀತ ಕಾರ್ಯಕ್ರಮ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಂದ್ರೆ ನೀವು ಸಿಳ್ಳೆ ಹೊಡಿತೀರಿ. ಈ ರೀತಿ ಇವು ನಾವು ಯೋಚನೆ ಮಾಡಿ ಮಾಡ್ತಕ್ಕಂಥವನ್ನ ನಾವು ಐಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ. ಗೊತ್ತಾಯ್ತಾ? ಈ ರೀತಿ ನಮಗೆ ನಾವು ಈ ಕ್ರಿಯೆಗಳ ಬಗ್ಗೆ ಅಂದರೆ ಐಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ. ಉದಾಹರಣೆಗಳಾಗಿ ಈ ಕ್ರಿಯೆಗಳು ಮುಂದೇನು ಮಾಡಬೇಕೆಂಬ ನಿರ್ಧಾರವನ್ನು ಆಧರಿಸಿ ಅದೇ ರೀತಿ ಮೆದುಳು ಕೂಡ ಸ್ನಾಯುಗಳಿಗೆ ಸಂದೇಶಗಳನ್ನು ಕಳಿಸಬೇಕಾಗುತ್ತದೆ. ಇದು ನರವ್ಯೂಹವು ಸ್ನಾಯುಗಳೊಂದಿಗೆ ಸಂವಹನ ನಡೆಸುವ ದ್ವಿತೀಯ ವಿಧಾನವಾಗಿದೆ. ಕೇಂದ್ರ ನರವ್ಯೂಹ ಮತ್ತು
ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಮಿದುಳಿನಿಂದ ಹೊರಡುವ ಮಿದುಳು ನರಗಳು ಮತ್ತು ಮಿದುಳು ಬಳ್ಳಿಯಿಂದ ಹೊರಡುವ ಮಿದುಳು ಬಳ್ಳಿ ನರಗಳನ್ನು ಒಳಗೊಂಡ ಪರದಿ ನರವ್ಯೂಹ ಅನುಕೂಲಿಸುತ್ತದೆ. ನಮ್ಮ ದೇಹದಲ್ಲಿ ಮಿದುಳು, ಮಿದುಳು ಬಳ್ಳಿ ಮತ್ತು ಮಿದುಳಿನ ನರಗಳು ಅಂತ ಬರ್ತವೆ. ಗೊತ್ತಾಯ್ತಾ? ಮಿದುಳು, ಕೇಂದ್ರ ನರವ್ಯೂಹ ಮತ್ತು ಪರದಿ ನರವ್ಯೂಹ. ಕೇಂದ್ರ ನರವ್ಯೂಹದಲ್ಲಿ ಮಿದುಳು ಮತ್ತು ಮಿದುಳು ಬಳ್ಳಿ ಬರುತ್ತೆ. ಪರದಿ ನರವ್ಯೂಹದಲ್ಲಿ ನಮಗೆ ಮಿದುಳು ಬಳ್ಳಿಯ ನರಗಳು ಮತ್ತು ಮಿದುಳಿನ ನರಗಳು ಬರ್ತವೆ. ಈ ರೀತಿ ನಮಗೆ ಮಿದುಳು ನರಗಳು ಮತ್ತು ಮಿದುಳು ಬಳ್ಳಿಯಿಂದ ಹೊರಡುವ ಮಿದುಳು ಬಳ್ಳಿ ನರಗಳು ಒಳಗೊಂಡ ಪರದಿ ನರವ್ಯೂಹ ಅನುಕೂಲಿಸಲ್ಪಟ್ಟಿದೆ. ಆದ್ದರಿಂದ ಆಲೋಚಿಸಲು ಮತ್ತು ಆಲೋಚನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಮಿದುಳು ನಮಗೆ ಅನುವು ಮಾಡಿಕೊಡುತ್ತದೆ. ನೀವು ನಿರೀಕ್ಷಿಸಿದಂತೆಯೇ ವಿಭಿನ್ನ ಒಳಹರಿವು ಮತ್ತು ಹೊರಹರಿವುಗಳನ್ನು ಸಂಯೋಜಿಸುವ ಒಂದು ಜವಾಬ್ದಾರಿ ಹೊಂದಿರುವ ಮಿದುಳಿನ ವಿಭಿನ್ನ ಭಾಗಗಳಿಂದಾದ ಒಂದು ಸಂಕೀರ್ಣ ವಿನ್ಯಾಸದ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಮಿದುಳು ಅಂತಹ 3 ಪ್ರಮುಖ ಭಾಗಗಳು ಅಥವಾ ಪ್ರದೇಶಗಳನ್ನು ಹೊಂದಿದೆ. ಅವುಗಳೆಂದರೆ ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ನಮಗೆ ಮೆದುಳಿನ 3 ಭಾಗಗಳು ಯಾವುವು ಅಂದರೆ, ಮೊದಲನೇದಾಗಿ ಮುಮ್ಮೆದುಳು. ಮುಮ್ಮೆದುಳು. ನೆಕ್ಸ್ಟ್ ಇನ್ನೊಂದು ಮಧ್ಯ ಮೆದುಳು. ಮಧ್ಯ ಮೆದುಳು. ಮೂರನೇದು ಹಿಮ್ಮೆದುಳು. ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ಮೆದುಳನ್ನು 3 ಭಾಗ ಮಾಡ್ತೀವಿ. ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು. ಈಗ ನಾವು ಮುಮ್ಮೆದುಳು, ಫೋರ್ ಬ್ರೈನ್. ಮುಮ್ಮೆದುಳು ಅಂದರೆ ಮುಂದಕ್ಕಿರೋದು ಮುಮ್ಮೆದುಳು, ಮಧ್ಯದಲ್ಲಿರೋದು ಮಧ್ಯ ಮೆದುಳು, ಹಿಂದಿರೋದು ಹಿಮ್ಮೆದುಳು. ಹಿಂಗಲ್ಲ. ಮುಮ್ಮೆದುಳು ಅಂತಂದರೆ ಒಂದು ಸಂಪೂರ್ಣ ಮಹಾಮಸ್ತಿಷ್ಕ, ಅಲ್ಲಿ ಏನು ಫೋಲ್ಡಿಂಗ್ ಆಗಿದೆಯಲ್ಲ ಮೆದುಳಲ್ಲಿ, ಅದು ಪೂರ್ತಿ ಮುಮ್ಮೆದುಳು ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಮುಮ್ಮೆದುಳು, ಫೋರ್ ಬ್ರೈನ್, ಮೆದುಳಿನ ಪ್ರಮುಖ ಆಲೋಚನೆಯ ಭಾಗವಾಗಿದೆ. ಇಲ್ಲಿ ನಾವು ಮೆದುಳಿನ ಚಿತ್ರ ನೋಡಿದಾಗ ಅಲ್ಲೇನು ಫೋಲ್ಡ್ ಆಗಿದೆ, ಅದು ಪೂರ್ತಿ ಮುಮ್ಮೆದುಳು. ಗೊತ್ತಾಯ್ತಾ? ಮಧ್ಯ ಮೆದುಳು ಅಂದರೆ ಅದರ ಕೆಳಗಡೆ ಭಾಗದಲ್ಲಿ ಒಂದು ಬದನೆಕಾಯಿ ಆಕಾರದಲ್ಲಿ ನಮಗೆ ಹೈಪೋಥಾಲಮಸ್ ಅಂತ ಬರುತ್ತೆ. ಚಿಕ್ಕದೊಂದು ಬದನೆಕಾಯಿ ಇದರಲ್ಲಿದೆ, ಮಧ್ಯದಲ್ಲಿದೆ ಅಲ್ವಾ, ಆ ಥರದ್ದು. ಅದಕ್ಕೆ ನಾವು ಮಧ್ಯ ಮೆದುಳು ಅಂತ ಕರಿತೀವಿ. ಅದು ಕೆಳಭಾಗದಲ್ಲಿ ಹಿಂದೆ ಒಂದು ಎಲೆ ಥರ ಇದೆ ನೋಡಿ, ಅದಕ್ಕೆ ಹಿಮ್ಮೆದುಳು ಅಂತ ಕರಿತೀವಿ. ಹಿಂದ್ಗಡೆ ಇರ್ತಕ್ಕಂಥದ್ದು ಹಿಮ್ಮೆದುಳು. ಅರ್ಥ ಆಯ್ತಾ? ಈಗ ಮಹಾಮಸ್ತಿಷ್ಕ ಪೂರ್ತಿ ಸೇರಿಕೊಂಡು ಮುಮ್ಮೆದುಳು, ಫೋರ್ ಬ್ರೈನ್ ಅಂತ ಕರಿತೀವಿ. ಮುಮ್ಮೆದುಳು, ಫೋರ್ ಬ್ರೈನ್, ಮೆದುಳಿನ ಪ್ರಮುಖ ಆಲೋಚನೆಯ ಭಾಗವಾಗಿದೆ. ಇದು ವಿವಿಧ ಗ್ರಾಹಕ ಜೀವಕೋಶಗಳಿಂದ ಸಂವೇದನಾ ಆವೇಗಗಳನ್ನು ಸ್ವೀಕರಿಸುವ ಪ್ರದೇಶಗಳನ್ನು ಹೊಂದಿದೆ. ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಅಂದರೆ ಮುಮ್ಮೆದುಳಿನಲ್ಲಿ ಅಲ್ಲಿ ಬೇರೆ ಬೇರೆ ಪ್ರದೇಶಗಳು ಸ್ವೀಕರಿಸುವ, ಇಲ್ಲಿ ಅವು ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿವೆ. ಈ ಥರ ಏನು ಮೆದುಳು ಇರುತ್ತಲ್ವಾ, ಇದು ಪೂರ್ತಿ ನಾವು ಇದಕ್ಕೆ ಮುಮ್ಮೆದುಳು ಅಂತ ಕರಿತೀವಿ. ಈ ಥರ ಫೋಲ್ಡಿಂಗ್ ಎಲ್ಲ ಆಗಿರುತ್ತೆ. ಇದು ಬೇರೆ ಬೇರೆ ಫೋಲ್ಡಿಂಗ್, ಈ ರೀತಿ ಫೋಲ್ಡ್ ಇರುತ್ತೆ. ಇಲ್ಲಿ ಮಧ್ಯದಲ್ಲಿ ಇನ್ನೊಂದು ಬರುತ್ತಲ್ವಾ, ಇದಕ್ಕೆ ನಾವು ಮಧ್ಯ ಮೆದುಳು ಅಂತ ಕರಿತೀವಿ. ನಂತರ ಇಲ್ಲಿ ಇನ್ನೊಂದು ಈ ಥರ ಒಂದು ಎಲೆಯಾಕಾರದಲ್ಲಿ ಬರುತ್ತೆ, ಇದಕ್ಕೆ ಹಿಮ್ಮೆದುಳು ಅಂತ ಕರಿತೀವಿ. ಈ ಥರ ಇರುತ್ತೆ. ಇಲ್ಲಿ ನಾವು ಪೂರ್ತಿಯಾಗಿ ಇಲ್ಲಿ ತನಕ ಏನಿರುತ್ತಲ್ಲ, ಇದು ಪೂರ್ತಿ ಮುಮ್ಮೆದುಳು. ಇದು ಮುಮ್ಮೆದುಳು. ಇಲ್ಲಿ ಒಂದು ದೃಷ್ಟಿ, ಶ್ರವಣ ಮತ್ತು ಇನ್ನೊಂದು ಏನು ವಾಸನೆ, ಶ್ರವಣ ಆಲ್ಮೋಸ್ಟ್ ಆಗಿ ನಮಗೆ ದೃಷ್ಟಿ ಎಲ್ಲಿರುತ್ತೆ ಅಂತಂದರೆ ಹಿಂದ್ಗಡೆ ಇಲ್ಲಿರುತ್ತೆ. ಆಲೋಚನೆ ಮತ್ತು ಶ್ರವಣ ಇವೆಲ್ಲ ಮಧ್ಯಕ್ಕೆ ಇರ್ತವೆ ಮೆದುಳು ಮೇಲ್ಭಾಗ. ಹಿಂದಕ್ಕೆ ಜೋರಾಗಿ ಹೊಡೆದ್ರೆ, ತಲೆಬುರುಡೆಗೆ ಜೋರಾಗಿ ಹೊಡೆದ್ರೆ ಕಣ್ಣು ಕಾಣಲ್ಲ, ಅವಾಗ ಕಣ್ಣಿನ ನರಗಳಿಗೆ ಹಾನಿ ಆಗುತ್ತೆ ಅಲ್ವಾ. ಈ ರೀತಿ ನಮ್ಮ ಮೆದುಳು ಒಂದೊಂದು ಭಾಗದಲ್ಲಿ ಒಂದೊಂದು ಕಾರ್ಯ ಮಾಡ್ತಿರುತ್ತೆ. ಶ್ರವಣ, ವಾಸನೆ ಮತ್ತು ದೃಷ್ಟಿ ಈ ಮುಮ್ಮೆದುಳಲ್ಲಿ ನಡೆಯುತ್ತೆ. ವೈಶಿಷ್ಟ್ಯತೆಯನ್ನು ಮುಮ್ಮೆದುಳಿನಲ್ಲಿ ಇನ್ನೂ ಕೆಲವು ಸಾಂಘಿಕ ಪ್ರದೇಶಗಳಿದ್ದು, ಅಲ್ಲಿ ಸಂವೇದನಾ ಮಾಹಿತಿಯನ್ನು ಇತರ ಗ್ರಾಹಕಗಳಿಂದ ಪಡೆದು ಮಾಹಿತಿಯೊಂದಿಗೆ ಹಾಗೂ ಈಗಾಗಲೇ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಮಾಹಿತಿಯೊಂದಿಗೆ ಜೊತೆಯಾಗಿರಿಸಿ ಅರ್ಥೈಸಲಾಗುತ್ತದೆ. ಇವೆಲ್ಲವುಗಳ ಆಧಾರದ ಮೇಲೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ನಿರ್ಣಯಿಸಲಾಗುತ್ತದೆ ಮತ್ತು ಮಾಹಿತಿಯನ್ನು ಕಾರ್ಯನಿರ್ವಾಹಕ ಪ್ರದೇಶಗಳಿಗೆ ರವಾನಿಸಲಾಗುತ್ತದೆ. ಅವು ನಮ್ಮ ಕಾಲಿನ ಸ್ನಾಯುಗಳಂಥ ಐಚ್ಛಿಕ ಸ್ನಾಯುಗಳ ಚಲನೆಯನ್ನು ನಿಯಂತ್ರಿಸುತ್ತವೆ. ಆದಾಗ್ಯೂ
ಸಂವೇದನೆಗಳು ದೃಷ್ಟಿ ಹಾಗೂ ಶ್ರವಣಗಳಿಗಿಂತ ವಿಶಿಷ್ಟವಾಗಿದೆ. ಉದಾಹರಣೆಗೆ ನಾವು ಸಾಕಷ್ಟು ಆಹಾರ ಸೇವಿಸಿದ್ದೇವೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಹೊಟ್ಟೆ ತುಂಬಿದ ಭಾವನೆಯ ಸಂವೇದನೆಯು ಹಸಿವಿನೊಂದಿಗೆ ಸಂಬಂಧಿಸಿದ ಕೇಂದ್ರದ ಕಾರಣದಿಂದ ಉಂಟಾಗುತ್ತದೆ. ಅದು ಮುಮ್ಮೆದುಳಿನ ಪ್ರತ್ಯೇಕ ಭಾಗದಲ್ಲಿದೆ. ಹೊಟ್ಟೆ ತುಂಬಿದಾಗ ನಮ್ಮ ಜಠರದಲ್ಲಿ, ನಮ್ಮ ಸಣ್ಣ ಕರಳು ದೊಡ್ಡ ಕರಳಿನಲ್ಲಿರುವಂತಹ ನರಗಳು ಮೆದುಳಿಗೆ ಕಳಿಸ್ತವೆ, ಇದು ಹೊಟ್ಟೆ ತುಂಬಿದೆ, ಇನ್ನು ಜಾಸ್ತಿ ಊಟ ಮಾಡೋಣ ಅಲ್ವಾ. ನಾವು ತಲೆ ಸುತ್ತ ಬಂದಾಗ ವಾಮಿಟ್ ಮಾಡ್ಕೊಂತೀವಿ, ಅದು ಸಹ ಮೆದುಳಿನ ಕಾರ್ಯನೇ. ಗೊತ್ತಾಯ್ತಾ? ಈ ರೀತಿ ಈ ಭಾಗಗಳನ್ನು ಗುರುತಿಸಿದ ಮಾನವನ ಮೆದುಳಿನ ಚಿತ್ರವನ್ನು ಅಭ್ಯಾಸ ಮಾಡಿ ವಿಭಿನ್ನ ಭಾಗಗಳು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಎಂದು ನಾವು ನೋಡಿದ್ದೇವೆ. ಪ್ರತಿಯೊಂದು ಭಾಗದ ಕಾರ್ಯವನ್ನು ಕಂಡುಕೊಳ್ಳಬಹುದೇ? ಹೌದು. ಇಲ್ಲಿ ನಮಗೆ ಮೆದುಳಿನ ಒಂದು ಸರಳವಾದ ಮೆದುಳನ್ನು ಹೆಂಗೆ ಬರೀಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಮಕ್ಕಳು ನಿಮಗೆ. ಫಸ್ಟು ಒಂದು ರಫ್ ಸ್ಕೆಚ್ ಹಾಕಬೇಕು. ಮೆದುಳು ಚಿತ್ರ ಬಿಡಿಸ್ಬೇಕಪ್ಪ ಅಂದರೆ ಮೆದುಳು ಬಿಡಿಸೋದು ತುಂಬ ಈಸಿ. ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಒಂದು ಈ ಥರ ಒಂದು ರಫನ್ನು ನಮಗೆ ಹಾಕಬೇಕಾಗುತ್ತೆ. ಈ ಥರ ಹಾಕ್ಕೊಂಡು ಮಧ್ಯದಲ್ಲಿ ನಾವೊಂದು ಇಲ್ಲಿ ಈ ಭಾಗದಲ್ಲಿ ಇದನ್ನು ಬಿಡಿಸ್ಕೋಬೇಕು. ನಂತರ ಇದಕ್ಕೆ ಈ ರೀತಿ ಹಿಂಗಳಿಗೆ ಇದಕ್ಕೆ ಅನುಮತಿಸ್ತಾ ಅಂತ ಕರಿತೀವಿ. ಇದು ಇದಕ್ಕೆ ಅಟ್ಯಾಚ್ ಆಗಿರುತ್ತೆ. ಬರುತ್ತೆ. ಈಗ ಇಲ್ಲಿಂದ ಹಿಡಿದು ನಮಗೆ ಫುಲ್ಲು ತೆರೆಗುಳ್ಳೆ ಬರುತ್ತೆ. ಮುಂದೆ ಈಗ ನಾವಿಲ್ಲಿ ಈ ಥರ ನಾವು ಕರ್ವಿಂಗ್ಸನ್ನು ಹಾಕಬೇಕಾಗುತ್ತೆ. ಇದನ್ನ ನಾವು ಈ ರೀತಿ ಇಲ್ಲಿ ನಾವು ಭಾಗಗಳನ್ನು ನೋಡೋದಾದ್ರೆ ಇದು ಪೂರ್ತಿ ಮುಮ್ಮೆದುಳು, ಇದು ಮಹಾಮಸ್ತಿಷ್ಕ. ಮಹಾಮಸ್ತಿಷ್ಕ ಇದು ಮೇಲ್ಗಡೆದು ಕಪಾಲ. ಕಪಾಲ ಅಂದರೆ ತಲೆಬುರುಡೆ ಕಪಾಲ. ಕಪಾಲ ಇಲ್ಲ ಈ ಥರ ಇದು ಮಧ್ಯದಲ್ಲಿ.
ಮೆಡುಲಾ ಅಬ್ಲಾಂಗೇಟಾ ಮಿದುಳು ಬಳ್ಳಿ, ಪಾನ್ಸ್ ಅನುಮಸ್ತಿಷ್ಕ. ಇಲ್ಲಿ ಫಸ್ಟ್ ನಾವು ಇದಕ್ಕೆ ಹೈಪೋಥಲಾಮಸ್ ಅಂತ ಕರಿತೀವಿ. ಇದಕ್ಕೆ ಹೈಪೋಥಲಾಮಸ್ ಹೈಪೋಥಲಾಮಸ್ ಪೂರ್ತಿ ಹೈಪೋಥಲಾಮಸ್. ನಂತರ ಪಿಟ್ಯುಟರಿ ಗ್ರಂಥಿ, ಒಂದು ಕಡ್ಲೆಕಾಳು ಗಾತ್ರದಲ್ಲಿರುತ್ತೆ ಪಿಟ್ಯುಟರಿ ಗ್ರಂಥಿ. ನೆಕ್ಸ್ಟ್ ಪಾನ್ಸ್ ಅಂತ ಬರುತ್ತೆ, ಇಲ್ಲೈತಲ್ಲ ಇದು ಪಾನ್ಸ್ ಮತ್ತೆ ಪ್ರಾನ್ಸ್ ಅಂತ ಕರೀತೀವಿ. ಪಾನ್ಸ್ ಇಲ್ಲಿ ಪಾನ್ಸ್ ಆದ್ಮೇಲೆ ಈ ತರ ಮುಂದೆ ಇದು ಬರುತ್ತೆ, ಇಲ್ಲಿ ಈ ಜಾಗ, ಇದಕ್ಕೆ ಮೆಡುಲ್ಲಾ ಅಂತ ಕರಿತೀವಿ. ಮೆಡುಲ್ಲಾ ಅಬ್ಲಾಂಗೇಟ. ನೆಕ್ಸ್ಟ್ ಇದು ಅನುಮಸ್ತಿಷ್ಕ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮುಂದಕ್ಕೆ ಇದಕ್ಕೆ ಮುಂದಕ್ಕೆ ಹೋಗಿರುತ್ತಲ್ಲ, ಇಲ್ಲಿ 31 ಜೊತೆ ಮಿದುಳು ಬಳ್ಳಿ. ಈ ಥರ ನೀವು ಚಿತ್ರನ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು 3 ರಿಂದ 4 ಕ್ಲಾಸಿನ ಚಿತ್ರ, ಮತ್ತು ತುಂಬ ಸರಳವಾದಂಥ ಚಿತ್ರ ಇದೆ. ಇಲ್ಲಿ ಮುಮ್ಮೆದುಳು ಅಂದರೆ ಇದೇನು ಬರುತ್ತಲ್ಲ, ಇದು ದೊಡ್ಡದಾದಂಥ ಭಾಗ, ಇದಷ್ಟು ಮಹಾಮಸ್ತಿಷ್ಕ ಅಂತ ಕರಿತೀವಿ. ಇದು ಮುಮ್ಮೆದುಳು, ಇದು ಮಧ್ಯ ಮೆದುಳು. ಇದು ಪೂರ್ತಿ ಮುಮ್ಮೆದುಳು ಬರುತ್ತೆ, ಇದು ಮಧ್ಯ ಮೆದುಳು. ಮಧ್ಯ ಮೆದುಳು ಇದು ಹಿಮ್ಮೆದುಳು ಬರುತ್ತೆ. ಇವೆಲ್ಲ ಹಿಮ್ಮೆದುಳು, ಇದರಿಂದ ಕೆಳಗೆಲ್ಲ ಹಿಮ್ಮೆದುಳು ಇರುತ್ತೆ. ಇಲ್ಲಿ ಭಾಗಗಳನ್ನು ಗುರುತಿಸಿದ ಮಾನವನ ಮೆದುಳಿನ ಚಿತ್ರವನ್ನು ಅಭ್ಯಾಸ ಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ವಿಭಿನ್ನ ಭಾಗಗಳು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಎಂದು ನಾವು ನೋಡುತ್ತೇವೆ. ಪ್ರತಿಯೊಂದು ಭಾಗದ ಕಾರ್ಯವನ್ನು ನಾವು ಕಂಡುಕೊಳ್ಳಬಹುದೇ? ನಾಳೆ ಇದರ ಕಾರ್ಯಗಳೇನು, ಈ ಮೆದುಳಿನ ಪ್ರತಿಯೊಂದು ಭಾಗದ ಕಾರ್ಯಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋಣ. ಮೆದುಳಿನ ಚಿತ್ರ ಹೆಂಗೆ ಬಿಡಿಸೋದು ಅಂತ ಗೊತ್ತಾಯಿತು. ನೀವು ಇದನ್ನು ಪ್ರಾಕ್ಟೀಸ್ ಮಾಡೋಣ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ ಚಿತ್ರ ಆಗುತ್ತೆ. ಫಸ್ಟ್ ನಾವು ಔಟ್ ಸ್ಕೆಚ್ ಹಾಕೋದು. ಫಸ್ಟ್ ಇದನ್ನು ಹಾಕೊಂಡ್ಬಿಟ್ಟು ನಂತರ ಇದನ್ನು ಒಳಗಡೆ ಚಿತ್ರನ ಬಿಡಿಸ್ಬೇಕು. ಒಳಗಡೆ ಫೋಲ್ಡಿಂಗ್ ಮಾಡೋದು, ಮಧ್ಯ ಮೆದುಳು ಅಲ್ವಾ, ಮೆಡುಲ್ಲಾ ಅಬ್ಲಾಂಗೇಟ ಅನುಮಸ್ತಿಷ್ಕ, ಈ ಚಿತ್ರನ ನೀವು ಬಿಡಿಸ್ಬೋದು. ಸುಲಭವಾದ ಚಿತ್ರ. ಇಲ್ಲಿಗೆ ಇವತ್ತಿನ ಪೀರಿಯಡನ್ನು ನಾವು ಸಹಕಾರ ಮತ್ತು ಸಹಭಾಗಿತ್ವ, ನಿಯಂತ್ರಣ ಮತ್ತು ಸಹಭಾಗಿತ್ವ ಭಾಗವನ್ನು